ಹೇಳುವ ಏನು ಮಗನ ವಿಚಾರ ಏನು ಹೇಳಿದ್ರಿ ನಂಗೆ ಅರ್ಥ ಆಗ್ಲಿಲ್ಲ ಅದು. ಈ ಕಾರ್ಯಕ್ರಮ 3 ವರ್ಷದ ಮುಂಚೆ ನೋಡಿದ್ರೆ ನನ್ ಮಗನ್ ಉಳಿಸ್ಕೊಂಡಿನಿ, ನನ್ ಮಗ ಸತ್ತ ಹೋಗ್ತಿದ್ದಾನೆ ಅಂತ ಹೇಳಿ. ಆಗ್ಲಿ ಇರ್ಲಿ. ಕಾರ್ಯಕ್ರಮ ಯಾವಾಗ್ಲಿನ ನೋಡ್ತಿದ್ದೀರಿ ನೀವು? ಅಲ್ಲೇ 1 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಪಾಪ ಏನ್ ಮಾಡ್ಕೊಂಡಿರೋದವ? ನಾವು ಹಸುಗಳು ಸಾಕೊಂಡಿದ್ದೀವಣ್ಣ. ಹಸುಗಳು ಸಾಕೊಂಡಿದ್ದೀರಾ? ಎಷ್ಟು ಡೈರಿಗೆ ಎಷ್ಟು ಹಾಲು ಹಾಕ್ತೀರಿ? ಅಂದ್ರೆ ಡೈಲಿ ಒಂದು 50 ಲೀಟರ್ ಹಾಕ್ತಿವಿ. 50 ಲೀಟರ್ ಹಾಕ್ತೀರಾ? ಹೌದಣ್ಣ. ಆಗ್ಲವಾ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಅಣ್ಣ ಹೇಳೋದಿದೆ. ಹೇಳ್ತಾಯಿ ಊಟ ಮಾಡಿದ್ರಾ? ಊಟ ಆಯ್ತಣ್ಣ. ಆಗ್ಲಿ. ಪಾಪ ಮನೇಲಿ ನೀವು ತುಮಕೂರು ಸೈಡ್ ಅಲ್ವಣ್ಣ ನಿಮ್ದು ಸ್ಥಳ? ಹೌದು. ನಾವ್ದು ತುಮಕೂರು ಸೈಡ್, ಕೆಸರಮಡಿ ಸೈಡ್, ಅಪ್ಪನ ಮನೆ. ಇದು ನೇರ ಪ್ರಸಾರ ಕಾರ್ಯಕ್ರಮ, ಏನ್ ತೊಂದ್ರೆ ಇಲ್ವಾ? ಏನಿಲ್ಲ. ಆಯ್ತವ. ಹೇಳ್ತಾಯಿ ಮನ್ಸಲ್ಲಿ ಏನಿದ್ರು ಹಂಚ್ಕೊಡ. ನನಗೆ ಮಾತಾಡಕ್ಕೆ ಆಗ್ತಿಲ್ಲ ಅಂದ್ರೆ ಖುಷಿ ಒಂದ್ಸರಿ ಹೇಳ. ಇರ್ಲಿ ಏನೋ ಇಲ್ಲೊಂಚೂರು ನೆಮ್ಮದಿ ಸಿಕ್ಕಿದೆ ಅಂತ ಮಾತ್ರ ನನ್ಗೆ ಅರ್ಥ ಆಗ್ತಿದೆ ನಿಮ್ಮ ಮಾತು ಕೇಳಿದಾಗ. ತುಂಬಾ ನೋಡ್ತೀನಿ ಅಣ್ಣ, ನಮ್ಮ ಮನೆ ರಂಗು ಬೈತಾರೆ, ಹುಚ್ಚಿ ಆಗ್ಬಿಡ್ತೀಯ ನೀನು ಒಂದ್ಸರಿ. ತುಂಬಾ ಅಂದ್ರೆ ತುಂಬಾ ನೋಡ್ತೀನಿ ಅಣ್ಣ. ದನ ಮೇಸೋತವೆಲ್ಲ ಫುಲ್ ನೋಡೋದೆ, ಅಡಿಗೆ ಮಾಡುವಾಗೆಲ್ಲ ನೋಡೋದೆ, ಕೇಳೋದೆ. ತುಂಬಾ ನೋಡ್ತೀನಿ ಅಣ್ಣ. ಆಗ್ಲವ. ಹೇಳ್ತಾಯಿ ಏನಾಯ್ತು? ನಾವು 2001ರಲ್ಲಿ ಮದ್ವೆ ಆಯ್ತೋಣ. ನಮ್ಗೆ ನಮ್ಮ ಅಪ್ಪರ್ಗೆ ನಾವು 8 ಜನ ಅಣ್ಣ. 8 ಜನ? 8 ಜನ. ಅಂದ್ರೆ ಬರೀ ಹೆಣ್ಮಕ್ಳೇನಾ? ಇಲ್ಲ ಅಣ್ಣ, 3 ಅಣ್ದಿರು, 4 ಜನ ಅಕ್ದಿರು, ನಾನು ಚಿಕ್ಕವಳು. ಓಕೆ. ಅಂದ್ರೆ 5 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಳು. ಹೌದಣ್ಣ. ನೀವ್ ಏನ್ ಓದಿದ್ದೀರಿ ನೀವು? ನಾವು SLC ಓದಿದ್ದೀನಿ ಅಣ್ಣ. SLC? ಪಾಸ್ ಆಗಿದ್ದೀನಿ ಅಣ್ಣ. ಪುಣ್ಯ, ಪಾಸ್ ಆಗಿದ್ದೀರಾ? ಅವಾಗೆಲ್ಲ ದೂರ ಅಣ್ಣ ಕಳ್ಸಕ್ಕೆ, ಬೇರೆ ಕಡೆ ಓದಕ್ಕೆ ಕಳ್ಸಕ್ಕೆ ಎಲ್ಲ ಸ್ವಲ್ಪ ಬಡತನ ಅವಾಗೂನು. ಹೌದು ಪಾಪ. ಅಷ್ಟು ಜನ ಮದುವೆ ಹೆಂಗ್ ಕಷ್ಟಪಟ್ಟಿರ್ಬೇಕು ಪಾಪ. ತಂದೆ ತಾಯಿ ಮದುವೆ ಮಾಡ್ಲಿಕ್ಕೆ ಅಷ್ಟೊಂದು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಅಣ್ಣ. ಹೆಣ್ಮಕ್ಳೇನೋ ಎಲ್ಲ ಪರವಾಗಿಲ್ಲ, ಇರೋದ್ರಲ್ಲಿ ಚೆನ್ನಾಗಿದ್ದಾರೆ. ಆದ್ರೆ 2 ಅಣ್ದಿರು ತೀರೋದ್ರು, ಅವರು ಡ್ರಿಂಕ್ಸ್ ಮಾಡೋರು ಜಾಸ್ತಿ. ಓಹೋ, ಹೌದಾ? ಹೆಂಡ್ತಿದಿರು ಏನೋ ಅಷ್ಟು ಕೇರ್ ತಗೊಳ್ಲಿಲ್ಲ. ಅವ್ರಿಬ್ರು ಸತ್ತೋದ್ರು. ಇನ್ನೊಬ್ಬ ಅಣ್ಣ ಅವನೇ, ಅಮ್ಮ ಇದ್ದಾರೆ. ಅಪ್ಪ ಇಲ್ಲ. ಅಪ್ಪ ನನ್ ದೊಡ್ಡ ಮಗ 1 ತಿಂಗಳು ಮಗಿನಲ್ಲೇ ತೀರೋದ್ರು. ಕೊಟ್ಟಿರೋ ಕಡೆ ಏನ್ ಅಷ್ಟ್ ಚೆನ್ನಾಗಿ ನೋಡ್ಕೊಂಡ್ಲಿಲ್ಲ ಅಣ್ಣ. ಯಜಮಾನ್ರು ತುಂಬಾ ದುಡಿಯೋರು. ಅವರು ಸಾರಿ ಹೇಳೋರು, ಮಾತಾಡ್ಬೇಕು ಅಂತ ಕಾರ್ಯಕ್ರಮದಲ್ಲ. ಡ್ರಿಂಕ್ಸ್ ಪಾರ್ಟಿ. ಲಾರಿ ಡ್ರೈವರ್ ಅಣ್ಣ. ಇಲ್ಲೂ 8 ಜನನೇ, ನಮ್ ಕೊಟ್ಟಿರೋ ಮನೇಲೂ 8 ಜನ. ಅಂದ್ರೆ ನಿಮ್ಮ ಗಂಡನ ಅಣ್ಣ ತಮ್ಮದಿರು ಅಥವಾ ಅವ್ರು ಒಡ ಹುಟ್ಟಿದವ್ರು 8 ಜನ? ಒಡ ಹುಡ್ತಾರೆ 8 ಜನ, 2 ಗಂಡು ಮಕ್ಳು, 6 ಜನ ಹೆಣ್ಮಕ್ಳು. 6 ಜನ ಹೆಣ್ಮಕ್ಳಲ್ಲಿ ಒಬ್ರು ಮನೇಲೆ ಇದ್ದಾರೆ, ಮದ್ವೆ ಆಗಿ ಹೋಗಿಲ್ಲ. ಅವರು ಮದ್ವೆ ಆಗಿ ಇಲ್ಲೇ ಇದ್ದಾರೆ. ಯಜಮಾನ್ರಿಲ್ಲ. ಯಜಮಾನ್ರು ಬೇರೆ ಮದ್ವೆ ಆಗಿದ್ದಾರೆ ಇನ್ನೊಂದು. ಹೆಂಗೋ ಅಣ್ಣ, ನನ್ಗೆ ಎಷ್ಟೇ ಅವ್ರು ಏನೇ ಬೈದ್ರು ನನ್ ಮಾತೇ ಆಡಕ್ಕಿಲ್ಲ ಅಣ್ಣ. ಸುಮಾರು 10-12 ವರ್ಷ ಮದ್ವೆ ಆದಾಗಿಂದ ನಾನು ಅವ್ರು ಎಷ್ಟು ಬೈದ್ರು ನಾನು ಮಾತಾಡಕ್ಕಿಲ್ಲ. ನನ್ನ ಮನೆಯವರು ಫಸ್ಟ್ ಹೇಳಲ್ಲ, ಏನೇ ಕಷ್ಟ ಬಂದ್ರು ಕಟ್ಕೊಂಡಿರೋನೊಬ್ಬ ನೆಚ್ಚಿಟ್ಬಿಟ್ರೆ ಏನಾದ್ರು ಇದ್ ಮಾಡ್ಬೋದು ಅಂತ. ಈ ಅಪ್ಪ ಏನೊಂದು ಕೇಳ್ತಾ ಇರ್ಲಿಲ್ಲ. ಚೆನ್ನಾಗ್ ದುಡಿಯೋರಂತೆ ಅಣ್ಣ. ಆದ್ರೆ ಈಗ್ಲೂ ಜನ ಅಷ್ಟೇ ಒಳ್ಳೆ ಮನುಷ್ಯ ಅಂತಲೇ ಹೇಳ್ತಾರೆ. ಮನುಷ್ಯನ್ ಮಾತ್ರ ಹಿಂಗೆ ಹಂಗೋ ಇದ್ದೆ ಅಣ್ಣ. ಕಾಲ ಆಗ್ತಿದೆ. ನನಗ್ ಖುಷಿ ಅಂದ್ರೆ ನನ್ ಮಕ್ಳನ್ನ ಇಂಗ್ಲಿಷ್ ಮೀಡಿಯಂಗೆ ಓದಿಸ್ಬೇಕು. ಇವ್ರು ಏನೇ ಹೇಳಿ ಕೆಲಸ ಮಾಡಕ್ ಖುಷಿ. ನಾನ್ ಆಗ್ಬಾರ್ದು, ಮಕ್ಳನ್ನ ಓದಿಸ್ಬೇಕು ಅನ್ನೋದು ಖುಷಿ ನನ್ಗೆ. ಅಂದ್ರೆ ಅಷ್ಟು ಒಟ್ಟಿಗೆ ಇದ್ರ? ಅಂದ್ರೆ 8 ಜನ ಒಡ ಹುಟ್ಟಿದವ್ರು? ಇಲ್ಲ ಅಣ್ಣ, ಅವರು 5 ಜನ ಹೆಣ್ಮಕ್ಳಿಗೆ ಮದ್ವೆ ಆಗಿತ್ತು. ನಮ್ ಬಾವ ಏನೋ ಒಂದು ಚಿಕ್ಕ ಇದ್ರಲ್ಲೇನೋ ಹೊಲ್ಟೋಗಿದ್ರಂತೆ. ಇವರು ನಮ್ಮ ಯಜಮಾನ್ರ ಅಪ್ಪಂಗೆ ಟಿವಿ ಕಾಯಿಲೆ ಬಂದು ಅವರು ತೋರ್ಸ್ಕೊಂಡಿಲ್ಲ. ಅವರು ಸತ್ತೋಗಿದ್ರು ನಾನ್ ಬರ್ಬೇಕಾದ್ರೆ.
ಎಲ್ಲ ನಮ್ಮ ನಾದಿನಿ ಅವ್ರದ್ದೆ ಎಲ್ಲ ನಮ್ಮ ಮನೆಗೆ. ಪ್ರತಿಯೊಂದು ಅವ್ರದ್ದೇ. ಅವ್ರು ಏನಂದ್ರು ಕೇಳಿನಿ ಅಣ್ಣ, ನಾನು ಏನು ಒಂದು ಮಾತಾಡಕ್ಕಿಲ್ಲ, ಒಂದು ಏನು ಇಲ್ಲ. ಎಷ್ಟು ಬೈದ್ರು ಬೈಸ್ತೀನಿ. ನನಗ್ ಮಕ್ಳು ಓದಿಸ್ಬೇಕು ಅನ್ನೋದೊಂದು ಆಸೆ. ಏನೋ ಮಾಡಿ ಓದ್ಕೊಂಡು ಹೆಂಗೋ ಸೆಕೆಂಡ್ PUC ಮಗ, ಫಸ್ಟ್ನೇ ಮಗ 90% ಬಂದ SLCಲಿ. 90? ಹ್ಞೂ ಅಣ್ಣ. ಇನ್ನೊಬ್ಬ 8ನೇ ಕ್ಲಾಸಲ್ಲಿ ಅವರು ಇವನು ತೀಟೆ ಜಾಸ್ತಿ ಸೇರ್ಸ್ಕೊಳಲ್ಲ ಅಂದ್ಬಿಟ್ರಣ್ಣ ಚಿಕ್ಕ ಮಗುನ. ಅವನ್ನ ನಮ್ ನಾದಿನಿ ಮಗ ಬೆಂಗಳೂರಲ್ಲಿದ್ದ. ನಮ್ ನಾದಿನಿ ಅವಾಗ ಬೆಂಗಳೂರಿಗೆ ಹೋದ್ರು. ಅವಾಗ ಅಲ್ಲಿ ಕಳಿಸ್ತಾಣ ಒಂದ್ 3 ವರ್ಷ. ಹಂಗು ಹಿಂಗು ಓದಿ SLC ಪಾಸ್ ಮಾಡ್ಕೊಂಡಣ. ಪಾಸ್ ಮಾಡ್ಕೊಂಡು ಇಲ್ಲಿಗೆ ಬಂದ. ಇಲ್ಲಿ ಕ್ಯಾಸಂದ್ರದಲ್ಲಿ ಯಾವ್ದೋ ಕಾಲೇಜಿಗೆ ಸೇರ್ಸಿದೋಣ. ಹಂಗು ಫಸ್ಟ್ PUCನೂ ಮುಗೀತು, ಎಕ್ಸಾಮ್ ಮುಗೀತಣ. ಅಂದ್ರೆ ನಿಮ್ ಮಗನ್ ಬಗ್ಗೆ ಹೇಳ್ತಿದ್ದೀರಿ? ನನ್ ಮಗನ್ ಬಗ್ಗೆ. ಫಸ್ಟ್ PUC ಮುಗೀತು. ಫಸ್ಟ್ PUC ಮುಗ್ದು 2020. ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ, ತುಂಬಾ ಕಷ್ಟ ಇರ್ತದೆ ಅದೆಲ್ಲ, ಸಂಸಾರ ಅಂದ್ಮೇಲೆ ಇದ್ದೇ ಇರುತ್ತೆ. ಬಟ್ ಅಂದ್ರೆ ಈ 90% ತೆಗೆದು ಹುಡುಗನ ಬಗ್ಗೆ ಹೇಳ್ತಿರೋದು ನೀವು? ಇವನ್ ಬಗ್ಗೆನೆ, ಚಿಕ್ಕ ಮಗನ್ ಬಗ್ಗೆ. ನಾನೇನ್ ಹೇಳಿದ್ದೆ, ಅಪ್ಪಿ ನಿನ್ಗೊಂದ್ ಮೊಬೈಲ್ ಕೊಡ್ಸ್ಬಿಡ್ತೀನಿ, SLC ಪಾಸ್ ಮಾಡ್ಕೊಂಬಿಡಪ್ಪ ಅಂತ ಹೇಳಿದ್. ನಮ್ಗೆಲ್ಲ ಅವನ್ನ ಚೆನ್ನಾಗಿ ಇದ್ ಮಾಡ್ಬೇಕು. ತೀಟೆ ಅಂದ್ರೆ ತೀಟೆ ಅಣ್ಣ. ಕೇಳನು, ಬುದ್ಧಿ ಮಾತೆಲ್ಲ ಕೇಳನು. 5 ನಿಮಿಷ ತಿರ್ಗಾ ಅದೇ ಕೆಲ್ಸ. ಎಲ್ಲಿ ಎಷ್ಟು ಬಾವಿ ಇರ್ತಾವ ಅಷ್ಟು ಬಾವಿಗೂ ಹೋಗಿ ಈಜಾಡ್ಕೊಂಡ್ ಬಂದ್ಬಿಡೋದು. ಏನೇನೋ ಈ ಕೆಟ್ಟ ಕೆಲ್ಸ ಅಂತೂ ಇಲ್ಲ, ಈಜಾಡ್ಕೊಂಡ್ ಬಂದ್ಬಿಡೋದು. ಮನೆ ಕೆಲ್ಸ ಮಾಡಕ್ಕಿಲ್ಲ. ಹಿಂಗೆ 3 ವರ್ಷ ಅಲ್ಲೇ ಇದ್ದ. ಹೆಂಗೋ ಪಾಸು ಮಾಡ್ಕೊಂಬಿಟ್ಟ. 90% ತೆಗ್ದ? ಇಲ್ಲ, ಚಿಕ್ಕೋನಲ್ಲ, ದೊಡ್ಡವನು 90%, ಚಿಕ್ಕೋನು ಮಾಮೂಲಿ ಪಾಸ್ ಆದ. ನೀವು ಹೇಳ್ತಿರೋ ಚಿಕ್ಕೋನ ಬಗ್ಗೆ? ಹ್ಞೂ ಅಣ್ಣ, ಚಿಕ್ಕೋನ್ ಬಗ್ಗೆ. ಆಯ್ತು. ಅಂದ್ರೆ ತುಂಬಾ ತೀಟೆ ಇದ್ದ ಅಂತ? ಹ್ಞೂ ಅಣ್ಣ, ತುಂಬಾ ತೀಟೆ. ಆದ್ರೂ ನಾನ್ ಕಳ್ಸಕ್ಕೂ ಕಾರಣ ನಮ್ಮ ಮನೆಯವ್ರು ಏನು ಕಿವಿಗೆ ಹಾಕಂತಿರ್ಲಿಲ್ಲ ಅಣ್ಣ. ನನ್ಗಂತ ಬಜಾರಿ ಆತರ ಎಲ್ಲ ಇಲ್ಲ ಅಣ್ಣ. ನನಗೆ ಇವಾಗ ಸ್ವಲ್ಪ ಬಜಾರಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಮೊದ್ಲು ಆತರ ಇಲ್ಲ ಅಣ್ಣ. ನೀವೇ ಹೇಳ್ಕತ್ತೀರಾ? ಈಗ ಹೇಳ್ಕಂತೀನಿ. ಆತರ ಅದೇನ ಅವನ್ ಸತ್ಮೇಲೆ ಆ ಬುದ್ಧಿ ಬಂತು ಏನೋ ಅಣ್ಣ, ನನ್ಗಂತೂ ಗೊತ್ತಿಲ್ಲ. ಅಂದ್ರೆ ಅಷ್ಟೇನು ತೆಗ್ದ ಹೋಗದ ಅನ್ನಂಗ್ ಮಾತಾಡ್ತಿರ್ಲಿಲ್ಲ ಅಂತ? ಇಲ್ಲ ಅಣ್ಣ. ಯಾರೇನಂದ್ರು ಸುಮ್ನಿರ್ತಿದ್ದೆ? ಸುಮ್ನಿರ್ತಿದ್ದೆ. ಸೊ ಮಗನ ವಿಚಾರದಲ್ಲಿ ಸ್ವಲ್ಪ ಭಯ ಇರೋದು. ಅಯ್ಯೋ ಇವನು ಓದಿನ ವಿಚಾರ ಅಲ್ಲ, ಬಟ್ ಎಲ್ಲಿ ಏನೋ ಆಗ್ಬಿಡುತ್ತೋ ಅಥವಾ ಇವನು ತುಂಬಾ ಏನಾಗ್ಬಿಡ್ತೋ ಏನೋ. ಇವನ್ ದೊಡ್ಡವನು ಒಂಥರ ಎಲ್ಲ ಸಿಸ್ಟಮ್, ಬುದ್ಧಿ ಚಂದ, ಒಬ್ಬರ ಒಂದ್ ಮಾತು ಅನಿಸ್ಕೊಳೋದಿಲ್ಲ. ಅವನ್ ಕೆಲ್ಸ ಆಯ್ತು, ಅವನ್ ಕಾರ್ಯ ಆಯ್ತು. ಅವನು ಏನ್ ಚಿಕ್ಕ 4ನೇ ಕ್ಲಾಸಿಂದಲೂ ಅಣ್ಣ ನೌದಾನ ಹೊಲ್ದತ್ರ ಕಟ್ತಿದ್ವು. 2 ಮೈಲಿ ಬಂದ್ ಹಾಲ್ ಕರ್ಕೊಂಡ್ ಹೋಗಿವಿ ನನ್ ಜೊತೆ. ಎದ್ದು ಬಂದ್ಬಿಟ್ಟು ಒಂದ್ ದೊಡ್ಡ ಮಗ ಎಡ್ಕೊಂಡ್ ಹೊತ್ಕೊಂಡ್ ಹೋಗಿವಣ್ಣ ಒಂದು 25 ಲೀಟರ್ ಹಾಲ್ನ. ಇವನು SLC ಮುಗಿದ್ ಊರಿಗೆ ಬಂದ್ಮೇಲೆ ಇವನ್ ದೊಡ್ಡವನು ನಮ್ ತುಮಕೂರಲ್ಲಿ ನಮ್ಮ ಅಕ್ಕನ ಮನೇಲಿ ಸೇರ್ಕೊಂಡ. ನಾನ್ ಇವ್ನ್ ಹೇಳಿದ ಪ್ರಕಾರ ಒಂದ್ ಮೊಬೈಲು ಕೊಡಿಸ್ದೆ ಅಣ್ಣ ಚಿಕ್ಕೋನ್ಗೆ. ದೊಡ್ಡವನ್ಗೆ ಸೆಕೆಂಡ್ PUC ಮುಗಿದ್ಮೇಲೆ ಕೊಡಿಸ್ದೆ. ಚಿಕ್ಕ ಮಗುನ್ಗೆ SLC ಮುಗಿದ್ಮೇಲೆ ಕೊಡಿಸ್ತಿ. ಆ ಮೊಬೈಲ್ ಕೊಡ್ಸಿದ್ ದೆಸೆನೇನೋ ಅಣ್ಣ, ಒಳ್ಳೆ ಬುದ್ಧಿನೇ ಬಂದ್ಬಿಡ್ತಣ್ಣ. ಮೊಬೈಲ್ ಕೊಡ್ಸಿದ್ಮೇಲೆ ಒಳ್ಳೆ ಬುದ್ಧಿ ಬಂತ? ಹ್ಞೂ ಅಣ್ಣ, ಒಳ್ಳೆ ಬುದ್ಧಿ ಬಂತು. ಅವನ್ ನನ್ ಮಗ ಇರ್ಲಿಲ್ವಲ್ಲ, ಇವನೇ ಎದ್ಬರೋಣ. ಅಷ್ಟು ದುಡಿಯೋರು ನಮ್ಮ ಮನೇಲಿ ಒಂದ್ ಗಾಡಿ ಕೊಡ್ತಿರ್ಲಿಲ್ಲ ನನ್ ಮಕ್ಳಿಗೆ. ಅಷ್ಟ್ ತಲೆ ಮೇಲೆ ಹೊತ್ಕೊಂಡ್ ಹೋಗೋಣ. ಚಿಕ್ಕೋನು ತಲೆ ಮೇಲೆ ಹಾಲು ಹೊತ್ಕೊಂಡ್ ಹೋಗೋನು. ತಿರ್ಗಾ 5 ಗಂಟೆ ಟ್ರೈನಿಗೆ ಬರೋಣ. ಟ್ರೈನಿಂದ ಬಂದು ಯಾರ್ದನ ಗಾಡಿ ಕಿತ್ಕೊಂಬಂದು ಹಾಲ್ ಕರ್ದಿಕ್ಕಿರಮ್ಮ, ನೀನ್ ತಗೊಂಡ್ ಹೋಗ್ತೀನಿ ಅಂತ ಹಾಲ್ ತಗೊಂಡ್ ಹೋಗೋಣ. ಏನಿ ಒಳ್ಳೆ ಬುದ್ಧಿ ಬಂದ್ಬಿಡ್ತಲ್ಲ ಅಂತ ನನಗೆ ಖುಷಿ ಅಣ್ಣ. ಇಲ್ಲಿಕ್ಕೆ ನಮ್ಮ ಮನೆಗಳಿಗೆ ಹೇಳಿದ್ರೆ, ಅಯ್ಯೋ ನೀನ್ ಹೇಳ್ತಿ ಕಣಕ, ಏನೋ ನಮ್ಗೇನೋ ನಂಬಿಕೆ ಇಲ್ಲ ಅನ್ನೋರು ನಮ್ ನಾದಿನಿ ಮಕ್ಳು ಎಲ್ಲ. ನಮ್ಗೇನ್ ಹಂಗ ಅನ್ಸಲ್ಲ ಕಣಕ ಅಂತ ಅವ್ರು ಹೇಳೋರು. ಅಮ್ಮ ನಿನ್ಗೇನ್ ತಲೆ ಕೆಟ್ಟದ, ಏನ್ ಕೇಳ್ಕೊಳಕ್ ಹೋತಿ, ಸುಮ್ನಿರಮ್ಮ ಅನ್ನೋನು ಅಣ್ಣ. ಅದ್ರಲ್ಲಿ ಏನೈತೆ ಅಂತ. ಆಯ್ತು. ನನ್ಗೆ ಒಳೊಳಗೆ ಖುಷಿ ಅಣ್ಣ. ಏನೋ ಬುದ್ಧಿ ಬಂದ್ಬಿಡ್ತು.
ಆಮೇಲೆ ಇದು ರಾಜ ಮುಗಿದ್ಮೇಲೆ ಅಣ್ಣ ಇದು 1 ತಿಂಗಳು ಕೆಲ್ಸಕ್ಕೂ ಹೋದ ಅಣ್ಣ ನೈಟು. ಏನ್ ಕೆಲ್ಸ? ಇಲ್ಲೇ ನಿಡ್ಬಂದದ ಹತ್ರ ಅದೇನೋ ಕೊಬ್ಬರಿ ಎಣ್ಣೆ ಬಾಟ್ಲು ಪ್ಯಾಕ್ ಮಾಡೋದು. ಅಲ್ಲಿ ಹೋದಣ 10,000 ರೂಪಾಯಿ ಸಂಬಳ ಅಣ್ಣ. 1 ರೂಪಾಯಿ ನಮ್ ನಾದ್ನಿನೂ ಅಮ್ಮ ಅಂತ ಕರಿಯೋಣ ಅವನು. ಅವ್ರ ಅಪ್ಪಂಗೂ ಕೊಡ್ಲಿಲ್ಲ, ಯಾರಿಗೂ ಕೊಡ್ಲಿಲ್ಲ ಅಣ್ಣ. ತಂದು ನನ್ನ ಕೈಗೆ 10,000 ರೂಪಾಯಿ ತಂದು ಕೊಡ್ತಾನ. 1 ತಿಂಗಳಿಗೆ? 1 ತಿಂಗಳಿಗೆ. ಅದು ಬೆಳಗ್ಗೆ ಹೊತ್ತಲ್ಲ ಅಣ್ಣ, ನೈಟ್ ಹೋಗೋದು ಕೊಬ್ಬರಿ ಎಣ್ಣೆ ಪ್ಯಾಕ್ ಮಾಡಕ್ಕೆ. ಬಂದು ತಿರ್ಗಾ ಬೆಳಗ್ಗೆ ಹಾಲು ಪಲ್ಲು ತಗೊಂಡೋಗ ಹಾಕಿ, ತಿರ್ಗಾ ಮಲಿಕೊಂಡಿದ್ದು, ತಿರ್ಗಾ ಸಾಯಂಕಾಲ ಹಾಲು ತಗೊಂಡೋಗ ಹಾಕಿ, ತಿರ್ಗಾ ಕೆಲ್ಸಕ್ಕೆ ಹೋಗೋನು. ಓ, ಅಂದ್ರೆ ಬೆಳಿಗ್ಗೆ ಮಲಗಿದ್ದು ರಾತ್ರಿ ಕೆಲ್ಸಕ್ಕೆ ಹೋಗೋನು ಅಂತ? ಕೆಲ್ಸಕ್ಕೆ ಹೋಗೋದಣ್ಣ. ಈ 2021 ಲಾಕ್ಡೌನ್ ಅಲ್ಲಿ ಕೆಲ್ಸ ಎಲ್ಲ ಇದು ಮಾಡ್ಬಿಟ್ರಲ್ಲಣ್ಣ. ಲಾಕ್ಡೌನ್ ಆಯ್ತು ಅಂದ್ರೆ ಎಲ್ಲ ಲಾಕ್ಡೌನ್ ಆಗ್ಬಿಡ್ತು. ನಮ್ದು ಹಸುಗಳೆಲ್ಲ ಜಾಸ್ತಿ ಇತ್ತಲ್ಲ, ಜೋಳ ಹಾಕಕ್ಕೆ ಆಳುಗಳು ಬಂದಿದ್ದು. ನಮ್ ನಾದ್ನಿ ಮನೆಗಿದ್ರು, ಅವ್ರು ಅಡ್ಗೆ ಮಾಡ್ಕೊಡ್ತೀನಿ ಹೋಗ, ಆಳುಗಳು ಬಂದವ್ರಲ್ಲ ಅಂತ ಹೇಳಿದ್ರು. ನಾನು ಬಂದ್ಬಿಟ್ಟೆ, ಊಟ ತಗೊಂಬಂದ್ ಕೊಟ್ಟಣ 12 ಗಂಟೆಗೆ. ಅಂದ್ರೆ 2021? 2021 ಏಪ್ರಿಲ್ 25 ಅಣ್ಣ. ಆ ದಿನ ಏನು ಆಳು ಬಂದಿದ್ರು? ಜೋಳ ಉಣ್ತಿದ್ದು ಕಣಣ್ಣ. ಆ ಹುಡ್ಗಂಗೆ ಗಾಡಿ ಅಂದ್ರೆ ಹುಚ್ಚೋಣ. ಅವ್ರ ಅಪ್ಪನು ಲಾರಿಯಿಂದ ಬಂದಿತ್ತು, ಲಾರಿ ಓನರ್ದು ಗಾಡಿ ತಗೊಂಬಂದಿತ್ತು. ಆಮೇಲೆ ನಾವು ಇಲ್ಲಿ ಒಂದ್ ಸ್ವಲ್ಪ ಜಮೀನಾಗ ಯಾರೋ ನಾಯಿ ಶೆಡ್ ಮಾಡಕ್ಕೆ ಹೇಳಿದ್ರು, ಮಾಡ್ಕಂತೀವಿ ಬಾಡಿಗೆಗೆ ಅಂತ ಹೇಳಿದ್ರು. ನಾಯಿ ಶೆಡ್ಗೆ ನಾವು ಇವನ್ಗೂ ನಮ್ ಚಿಕ್ಕ ಮಗುಂಗೆ ಏನಾನ ಹೆಲ್ಪ್ ಆಗ್ಬೋದು, ಇರ್ಲಿ ಬಿಡು, ನಾವು ದನ ಕರೆ ಎಲ್ಲ ಕಟ್ಬಿಟ್ಟು ಮನೆ ಹತ್ರ ಕೋತೀವಲ್ಲ ಅಂತ ನಾವು ಅವ್ರಿಗೂ ಕೊಟ್ಟಿದ್ದೋಣ. ಊಟ ಕೊಟ್ಬಿಟ್ಟು ಅಣ್ಣ ಒಂದು 4 ಮೇವು ಒತ್ತಾಗ್ತಾಣ. ಆ ಮೇವು ನನ್ ಕೈಲಿ ನನ್ ಜೀವಮಾನಕ್ಕೂ ಹೊರಕ್ಕೂ ಆಗಲ್ಲ, ಒರ್ಸಕ್ಕೂ ಆಗಲ್ಲ ಬಿಡಣ. ಅಷ್ಟು ಮೇವು ಒರ್ಸೋಣ. ತಿರ್ಗಾ ಗಾಡಿಗಳಿದ್ದೋಣ, ಆ ಗಾಡಿನೂ ತಗೊಂಡ್ ಹೋಗ್ಲಿಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ? ಇಲ್ಲಿಂದ ಮನೆ ಊಟ ತಗೊಂಬಂದ್ ಕೊಟ್ಟು ಮೇವೆಲ್ಲ ಎತ್ತಾಕ್ಬಿಟ್ಟು, ಸಾಯಂಕಾಲ ಕುಯ್ದಿಕ್ಕಿರಮ್ಮ ಎತ್ತಾಕ್ಬಿಡ್ತೀನಿ ಬಂದು ಅಂತ ಹೋದಣ. ಓದೋನು ಮನೆಗ್ ಮಲಗಿದ್ನಂತ. ಮನೆಗ್ ಮಲಗಿದ್ರೆ ಇದು ಅವ್ನ ಫ್ರೆಂಡ್ಗಳು ಬೇವಸಿ ನನ್ ಮಕ್ಳು ಬಂದ್ ಕರ್ಕೊಂಡ್ ಹೋದ್ರು ಕಣಣ್ಣ. ಕರ್ಕೊಂಡ್ ಹೋದವ್ರು. ಇಲ್ಲಿ ಮನೆ ಹತ್ರ ಹಿಂದೆಗಡೆ ಕೂತವ್ನಿ, ಅಲ್ಲಿ ಎಲ್ಲಿ ಮುಂದೆಗಡೆ ಅವನೇ ಗಾಡಿ ಓಡ್ತೀನೋಣ. ಗಾಡಿ ಅಂದ್ರೆ ತುಂಬಾ ಹುಚ್ಚೋಣ. ಅಂದ್ರೆ ಆ ವೇಳೆಗೆ ಆತ PUC-ನ ಓದ್ತಿದ್ನ ಅವನು? ಫಸ್ಟ್ PUC ಮುಗ್ದಿತ್ತು, ಸೆಕೆಂಡ್ PUC ಹೋಗ್ಬೇಕಾಗಿತ್ತು. ಸ್ವಲ್ಪ ರಜಾ ಸಮಯ, ರಜಾ ಲಾಕ್ಡೌನ್ ಬೇರೆ, ಅವಾಗ ರಜಾ ಬೇರೆ ಇತ್ತು, ಅವಾಗ ಇನ್ನು ಕಾಲೇಜ್ ಸ್ಟಾರ್ಟ್ ಆಗಿರ್ಲಿಲ್ಲ. ಓಕೆ, ಕುಯ್ದು ಮಡಗಿರಿ ನಾನು ಸ್ವಲ್ಪ ಮಲಗ್ ಬರ್ತೀನಿ ಅಂತ ಮನೆಗ್ ಬಂದಿದ್ನ? ಮನೆಗ್ ಹೋದ. ಅಲ್ಲಿ ಫ್ರೆಂಡ್ಸ್ ಎಲ್ಲೋ ಕರ್ಕೊಂಡು ಹೋಗಿರೋದು? ಮನೆಗ್ ನಮ್ ನಾದ್ನಿ ಇದ್ರು, ನಾದ್ನಿ ಮೊಮ್ಮಗನು ಇದ್ದ, ನಮ್ಮ ಅತ್ತೇನು ಇದ್ರು. ಕರ್ದವ್ರೆ, ಇವ್ರು ಏನು ಮಾತಾಡಿಲ್ಲ, ಎದ್ದು ಬಂದವನಣ್ಣ. ಎಲ್ಲಿ ಒಂದ್ ಅರ್ಧ ಕಿಲೋಮೀಟರ್ ಅಣ್ಣ, ಯಾವ ಮೇನ್ ರೋಡು ಇಲ್ಲ, ಏನು ಇಲ್ಲ. ಒಂದು ಲಾರಿಗೆ ಹೋಗಿ ಹೊಡ್ಕೊಂಡವ್ರಣ್ಣ. ಹಿಂದೆಗಡೆ ಕೂತಿದ್ದವ್ರು 3 ಉಳ್ಕೊಂಡವ್ರಣ್ಣ. ಈ ಹುಡ್ಗ ಅಲ್ಲೇ ಸ್ಪಾಟ್ ಔಟ್ ಅಣ್ಣ. ಅಯ್ಯೋ ಅಣ್ಣ, ಒಳ್ಳೆ ಭೀಮ ಇದ್ದಂಗಿದ್ದ ಕಣಣ್ಣ. 16 ವರ್ಷದ ಹುಡ್ಗ, 25 ವರ್ಷದ ಹುಡ್ಗ ಇದ್ದಂಗೆ. ಆದ್ರೆ ಮನೆ ಹತ್ರ ಕೂರ್ಬೇಕಾದ್ರೆ ಹಿಂದೆ ಕೂತಿದ್ನ? ಹಿಂದೆ ಕೂತವ್ನೆ. ಅಲ್ಲಿ CCTV ಪಕ್ಕದವ್ರ ಮನೆ CCTV ಇದೆ. ಇವ್ರು ಆಚೆನೂ ಬಂದಿಲ್ಲ, ನಮ್ ನಾದ್ನಿನೂ ಆಚೆ ಬಂದಿಲ್ಲ, ನಮ್ಮ ಅತ್ತೆನೂ ಆಚೆ ಬಂದಿಲ್ಲ. ಅದ್ ಎಲ್ಲೋಗಿ ಮುಂದೆ ಅದೇ ಗಾಡಿ ಓಡ್ಸಕ್ ಕೂತ್ಕೊಂಡ್ಬಿಡೋಣ. ತೊಂದ್ರೆ ಆಗಿಲ್ಲ? ಈ 3 ತೊಂದ್ರೆ ಆಗಿಲ್ಲ ಅಣ್ಣ. ಈ ಹುಡ್ಗನಿ ಅದೇನು ಟರ್ನ್? ಅದು ಇದು ಟರ್ನ್ 4 ರೋಡ್ ಐತೆ, 4 ಕಡೆಗೂ ಗಾಡಿಗಳು ಓಡಾಡ್ತವೆ. ಆ ಕಡೆಯಿಂದ ಇದು ಟಿಪ್ಪರ್ ಲಾರಿಗಳು ಬರ್ತಾವಲ್ಲಣ್ಣ. ಹೌದು ಹೌದು. ಆ ಟಿಪ್ಪರ್ ಲಾರಿಗೆ ಯಾರು ಅಲ್ಲಿ ನೋಡೋರಿಲ್ಲ, ಒಬ್ರು ಇಲ್ಲ. ಹಿಂದೆ ಹೋಗೋಡ್ಕಣ್ಣು, ಮುಂದೆ ಹೋಗೋಡ್ಕಣ್ಣು. ಸರ್ಕಲ್ ತರ ಇತ್ತ? ಅಲ್ಲೇ ಸ್ಪಾಟ್ ಎತ್ತಣ. ನನ್ಗೆ ಯಾರೋ ಹಿಂಗ ಆಕ್ಸಿಡೆಂಟ್ ಆಗದೆ ಅಂತ ಫೋನ್ ಮಾಡಿ ಹೇಳಿರಿ. ನನಗ್ ಮನಸ್ನಾಗೆ ಹಣ ಇನ್ನು ಏನನ್ನ ಏಟ್ ಆಗ್ಬಿಟ್ಟಿರ್ತದೆ, ಇನ್ನೂ ಬುದ್ಧಿ ಬಂದ್ಬಿಡ್ತದೆ ಅಂತ, ನನ್ ಮಗಂಗೆ ಇನ್ನೂ ಬುದ್ಧಿ ಬರ್ತದಪ್ಪ ಅಂತ ನನ್ ಮಗಂಗೆ. ನನ್ಗೆ ಅದೇ ಇದಣ.
ಅಂದರೆ ನಿಮಗೆ ಫೋನ್ ಮಾಡಿ ಅವ್ರು ಏನು ಹೇಳಿದ್ರು ಎಕ್ಸಾಕ್ಟ್ ಆ ಸಮಯದಲ್ಲಿ ಬಳಸಿದ ಪದಗಳೇನು? ಆಕ್ಸಿಡೆಂಟ್ ಆಗದೆ ಕಣಕ್ಕ ಆದರ್ಶಂಗೆ ಅಂದ್ರು. ಅಂದರೆ ಬೇರೆ ಏನು ಹೇಳಲಿಲ್ಲ ನಿಮಗೆ? ಬೇರೆ ಏನು ಹೇಳಿಲ್ಲ. ನನ್ನ ಮನ್ಸ್ನಾಗ ನನಗ್ ಖುಷಿ ಅಣ್ಣ, ಇನ್ನೂ ಬುದ್ಧಿ ಬಂದ್ಬಿಡ್ತದ ನಮ್ಮ ಹುಡ್ಗಂಗೆ, ಯಾರ ಜೊತೆಗೂ ಹೋಗಲ್ಲ. ಓ, ಅಂದ್ರೆ ಒಂದು ಪೆಟ್ಟು ತಿಂದ್ರೆ ಬುದ್ಧಿ ಬರುತ್ತೆ ಅಂತ ನಿಮ್ ಲೆಕ್ಕಾಚಾರ ಇತ್ತು? ಓ ಅಣ್ಣ, ನನಗೆ ಆಗಿದು ಅಲ್ಲಿ ಹೋಗಿ ನೋಡ್ತೀವಿ, ರಕ್ತ ಹಂಗೆ ಹರಿದೋಗ್ಬಿಟ್ಟೈತೆ ಅಣ್ಣ ರೋಡಲ್ಲಿ. ಅಲ್ಲಿಗೆ ಹೋಗೋವರೆಗೂ ಸಾವಿನ ಬಗ್ಗೆ ನಿಮಗೆ ಅರಿವಿರ್ಲಿಲ್ಲ? ಯಾರು ಹೇಳಲಿಲ್ಲ ಅಣ್ಣ ನನಗೆ ಅಯ್ಯೋ ಎಷ್ಟು ಅದೇ ತಿಂದ್ಬಿಟ್ಟವಣ ಅಣ್ಣ, ಅವನ್ಗ ಆತರ ಆತದೆ ಅಂತ ನಾವು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಣ್ಣ. ಅವ್ನ್ ಡೆಲಿವರಿ ಟೈಮಲ್ಲಿ ಅಣ್ಣ ರಾತ್ರಿ ಎಲ್ಲ ಹೊಟ್ಟೆ ನೋವು ಅಣ್ಣ. ಮನೆಗೆ ಯಜಮಾನ ಬಂದಿದ್ದೆ, ಯಜಮಾನಂಗೆ ಹೇಳ್ದೆ, ಅವನು ಕಿವಿಗೆ ಹಾಕೊಂಡಿಲ್ಲ. ಮನೆಯವ್ರಿಗೆ ಹೇಳ್ದೆ, ಅವರು ಕಿವಿಗೆ ಹಾಕೊಂಡಿಲ್ಲ. ಆಮೇಲೆ ರೈಲ್ವೆ ಟ್ರ್ಯಾಕ್ ಬೇರೆ ಐತೆ ನಮ್ಮೂರಲ್ಲಿ, ಅಲ್ಲಿ ರೋಡ್ ಕಿತ್ಬಿಟ್ಟಿದ್ರು. ಅಷ್ಟು ದೂರ ಹೋದೆ ಅಣ್ಣ, ಅಲ್ಲೇ ಡೆಲಿವರಿ ಆಗೋಯ್ತು ಇದ್ರು ರೈಲ್ವೆ ಟ್ರ್ಯಾಕ್ ಮೇಲೆ. ಅದನ್ನು ನನ್ ಮೇಲೆ ಹೇಳಿದ್ರು, ಮಾನ ಮರ್ಯಾದೆ ಸದ್ಯಕ್ಕೆ ಹಿಂಗ್ ಮಾಡವಳೆ, ಹಂಗೆ ಹಿಂಗೆ. ನೀವ್ಯಾಕೆ ಅಲ್ಲಿಗೆ ನಡ್ಕೊಂಡು ಹೋಗಿದ್ರಿ? ಅದು ಆಟ ಗೊತ್ತಿರ್ಲಿಲ್ಲ ಊರೊಳಗೆ. ಓಕೆ, ಅಂದ್ರೆ ಇವ್ರು ಯಾರು ಜೊತೆ ಬರ್ಲಿಲ್ಲ, ನಾನೇ ಹೋಗಿ ಒಂದ್ ಕಡೆ ಅಡ್ಮಿಟ್ ಆಗೋಣ? ಇಲ್ಲ ಜಾಸ್ತಿ ನೋವು ಜಾಸ್ತಿ ಆಗೋಯ್ತಲ್ಲ, ಅವಾಗ ನನ್ನ ಆದ್ಮಿ ಕರ್ಕೊಂಡು ಹೋಗಿ ಇದ್ ಮಾಡಿರ್ ಬೇಳೆ ರಾತ್ರಿಯಿಂದ ಹೇಳಿದ್ ಕಣ. ಓಕೆ, ಅಲ್ಲಿಗೆ ಹೋದಾಗ ಹಂಗಾಯ್ತು ಅಂತ? ಹ್ಞೂ ಅಣ್ಣ, ಹಂಗಾಯ್ತು. ಯಜಮಾನನು ಇದ್ದ, ಯಜಮಾನ ಏನೋ ಅಣ್ಣ, ನಾನು ನಿಮ್ಮ ಕತೆ ಕೇಳಿ ಎಲ್ಲಾರ್ದು ಒಂಥರ ಕತೆ, ನಂದು ಒಂಥರ ಕತೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು. ಪಾಪ ಪಾಪ. ಅಲ್ಲಿ ಅಂದ್ರೆ ಆ ಮಗನನ್ನ ಅಂದ್ರೆ ಗುದ್ದಿದ್ದೋ ಗುದ್ದುಕೊಂಡಿದ್ದೋ ಅಂತ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ? ಏನಣ್ಣ? ಇಲ್ಲ, ಕೇಳು ಇಲ್ಲ ಅಣ್ಣ. ಅಯ್ಯೋ, ಅವ್ರು ಅಲ್ಲಿ ಇರ್ಲೇ ಇಲ್ವಾ? ಅವ್ರು ಯಾರು ಇರ್ಲಿಲ್ಲ ಅಲ್ಲಿ. ಅವ್ರನ್ನ ಯಾರೋ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸ್ಬಿಟ್ಟಿದ್ರು. ಬಟ್ ಆಮೇಲೂ ಬಂದು ನಾವೇ ಅಂತ ಹೇಳಲಿಲ್ಲ ಅವರು? ಅವ್ರು ಯಾರು ಹೇಳು ಇಲ್ಲ, ಕೇಳು ಇಲ್ಲ ಅಣ್ಣ. ಇವರು ಯಾರು ವಿಚಾರಿಸ್ಲಿಲ್ಲ ನಮ್ಮ ಮನೆಗೆ. ಮಗ ಯಾರಿಗೋ ಗೊತ್ತಿರ್ತಾರಲ್ಲ, ಅವರಲ್ಲಿ ಹೆಣ ನೋಡಿರೋದು? ಅವರು ನೋಡಿರೋದು ಅಣ್ಣ. ಓಹೋ, ನೋಡು, ನನಗೆ ಹಿಂಗೆ ಅಂತ ಹೇಳಲಿಲ್ಲ, ಆಕ್ಸಿಡೆಂಟ್ ಆಗದೆ ಅಂದ್ರು. ನಾನು ಈ ತರ ತಿಳ್ಕೊಂಡೆ. ಈ ಅಪ್ಪ ನಮ್ಮ ಯಜಮಾನ ಅವತ್ತು ಹೇಳ್ದ, ಸತ್ರೆ ಸಾಯ್ತಾನ್ ಬಿಡು ಅಂತ. ಇನ್ನು ವಿಷಯ ಗೊತ್ತಿಲ್ದಾಗ್ಲೇ? ಹಂಗಂತ ಹೇಳ್ದಾಗ ಹಿಂಗ ಆಕ್ಸಿಡೆಂಟ್ ಆಗದೆ ಫಸ್ಟ್ ನನ್ಗೆ ಹೇಳಿಲ್ಲ, ಅವ್ರ ನಮ್ಮ ಮನೆಯವ್ರಿಗೆ ಹೇಳಿದ್ರು. ನನ್ ಫೋನ್ ಇರ್ಲಿಲ್ಲ ಅಣ್ಣ ಅವಾಗ. ಫೋನ್ ನಾನ್ ಕೊಡ್ಸಿದ್ ಫೋನ್ ಅಣ್ಣ ಅವಾಗ ಚಾರ್ಜ್ ಹಾಕ್ಬಿಟ್ಟು ಮನೆಗೆ ಬಿಟ್ಟು ಹೋಗಿತ್ತು. ಫೋನು ತಗೊಂಡೋಗಿರ್ಲಿಲ್ಲ. ಏನ್ ನಿಮ್ಗೆ ಹೋಗಿಂತ ಮುಂಚೆ ಆಕ್ಸಿಡೆಂಟ್ ಆಗಿದ್ರೆ ಇಲ್ಲಿಗೆಲ್ಲೋ ಕರ್ಸ್ಕೊಂಡವ್ರು, ಅಲ್ಲಿಗೆ ಯಾಕೆ ನನ್ನನ್ನು ಕರ್ಸ್ಕೊಡ್ತಾವ್ರೆ, ಅಥವಾ ಮನೆಗೆ ಕರ್ಕೊಂಡು ಬರೋರು ಅಲ್ಲಿ ಯಾಕೆ ನನ್ನನ್ನು ಕರ್ಸ್ಕೊಳ್ತಾವ್ರೆ ಅನ್ನೋ ಯೋಚನೆ ಬರ್ಲಿಲ್ವಾ? ನನಗ್ ಗೊತ್ತಿಲ್ಲ ಅಣ್ಣ, ಆಸ್ಪತ್ರೆಯಲ್ಲೂ ತೋರಿಸ್ಲಿಲ್ಲ ಅಣ್ಣ. ಇದು ಒಂದು ಕೈ ಫುಲ್ಲು ಮುರಿದೋಗಿತ್ತಂತೆ. ಆಮೇಲೆ ಅದೇ ಭಾಗನು ಫುಲ್ಲು ಓಪನ್ ಆಗ್ಬಿಟ್ಟಿತ್ತಂತೆ. ಆಸ್ಪತ್ರೆಗೂ ನನಗ್ ತೋರಿಸ್ಲಿಲ್ಲ ಅಣ್ಣ. ಫುಲ್ಲು ಅಲ್ಲೇ ಬಡ್ಕೊಂಡ್ ಚೆಚ್ಕೊಂಡ್ ಆದ್ಮೇಲೆ ಕರ್ಕೊಂಬಂದ್ಬಿಟ್ರು ಮನೆಗೆ. ಇಲ್ಲಿ ಮನೆ ಹತ್ರ ಕರ್ಕೊಂಬಂದಾಗ್ಲೇ ಅವನ್ ನೋಡಿದ್ದಣ್ಣ ನಾನು. ಅಯ್ಯೋ, ಅಂತ ಮಕ್ಳು ಇರಲ್ಲ ಬಿಡಣ. ಆ ಜನ ಲಾಕ್ಡೌನ್ ಅಲ್ಲಿ ಜನ ನೋಡ್ಬೇಕಾಗಿತ್ತಣ್ಣ. ನೀನು ಆ ಗೋಲ್ಡ್ ನೋಡ್ಲಾರ್ದಲೆ 8 ಗಂಟೆ ರಾತ್ರಿಲೇ ಮಾಡ್ಬಿಟ್ರು ಮಣ್ಣು. ಅವಾಗೆಲ್ಲ ಪ್ಯಾಟೆರೆಲ್ಲ ಬಂದು ಹಳ್ಳಿ ಕಡೆ ಸೇರ್ಕೊಂಡಿದ್ರು. ಹಿಂಗೇನೋ ಆಗಿದೆ ಅಂದಾಗ ಎಲ್ಲರೂ ಬಂದ್ಬಿಟ್ಟವ್ರೆ. ಇವಾಗ ಕೂತಿದ್ದ ಇವಾಗ ನೋಡ್ಕೊಂಡು ಹೋದ. ಇಂತ ಹಣ ಆಟ ಓಡ್ಸೋದ್ರಿಂದ, ಟ್ಯಾಕ್ಟ್ರಿ ಓಡ್ಸೋದ್ರಿಂದ, ಕಾರ್ ಓಡ್ಸೋದ್ರಾಗಿಂದ ನಮ್ಮದ್ ಮನೇಲಿ ಗಾಡಿನೇ ಇರ್ಲಿಲ್ಲ. ಗಾಡಿ ಓಡ್ಸಲ್ಲ ಅಂತಿರ್ಲಿಲ್ಲ ಅಣ್ಣ. ಏನೋ ಒಂದು ಅವಸರದ ಜೀವ ಆಗಿತ್ತು. ಅವಸರ ಅಣ್ಣ. ಮಗಿನಲ್ಲೂ ಅಷ್ಟೇ ಅಣ್ಣ, 3 ತಿಂಗಳು ಮಗಿನಲ್ಲೇ ವರ್ಷದ ಮಗ ಇದ್ದಂಗಿತ್ತಣ್ಣ. ಅಯ್ಯೋ, ನಮ್ಗೆ ಇವತ್ತು ಅವನ್ನ ಫೋಟೋ ಇಕ್ಕೊಂಡಿದೀವಲ್ಲ ಅಣ್ಣ, ಇವತ್ತು ನೋಡ್ಬಿಟ್ರೆ ಹೊಟ್ಟೆ ಊಟ ಮಾಡಿದ್ ಊಟ ಹೊಲ್ಟೋತದ ಅಣ್ಣ. ಎತ್ತನು ತಪ್ಪಿ ಅವನ್ ಮಕ ನೋಡ್ಬಿಟ್ರೆ ಊಟ ಮಾಡ್ದಾಗ ಪಾಪ. ಅದನ್ನ ಕಳ್ಕೊಂಡಿರೋ ತಾಯಿಯಾಗಿ ನೀವು ಅದನ್ನ ಹೇಳಬೇಕಾದ್ರೆ ಇವತ್ತು ಕಣ್ಣೀರು ಬತ್ತು ಹೋಗಿರ್ಬೋದು. ಆದ್ರೆ ಇಲ್ಲ ಅಣ್ಣ, ನನ್ಗೆ ಅವನ್ ಏನೇನ್ರು ತಡ್ಕೊಂಡಿದ್ದೆ ಅಣ್ಣ. ನಮ್ ನಾದ್ನಿ ಅಷ್ಟು ಕಿರುಕುಳಕ್ ಅವ್ರು ಹೇಳ್ಕೊಂಬೇಡ್ದಣ್ಣ. ಅದು
ಅನ್ಭವಿಸ್ತಾರೆ. ನೀವ್ ಹೇಳ್ತಿರಲ್ಲ, ಹೇಳ್ಕೊಳಕ್ ಹೋಗ್ಬಾರ್ದು. ಅವ್ನ್ ಸತ್ತಾದ್ಮೇಲೆ ಇದು 5 ದಿನ 3 ದಿನದ ಕಾರ್ಯ ಮಾಡಿದ್ರು. 5 ದಿನದ್ದೇನೋ ಮಾಡಿದ್ರು ಅಣ್ಣ. ಅವಾಗ್ಲೂ ಇಷ್ಟೇ ದನ ಇದ್ದು ಪಾಪ ನಮ್ದು ದೊಡ್ಡ ಮಗ ಬಂದ್ ಹಾಲ್ ಕರ್ಕೊಂಡ್ ಹೋಗೋದು. 5 ದಿನ ತಕ ಅವನೇ ಬಂದಣ್ಣ, ನಾನ್ ಬರ್ಲಿಲ್ಲ. ನಮ್ ನಾದ್ನಿ ಇದ್ರು, ನಾದ್ನಿ ಸೊಸೆ ಇದ್ರು, ಯಾರು ಬರ್ಲಿಲ್ಲ ಅಣ್ಣ ಹಾಲ್ ಕರಿಯಕ್ಕಾಗ್ಲಿ ಏನಕ್ಕೆ ಆಗ್ಲಿ. ಅವನೇ ಬಂದ್ ಕರ್ಕೊಂಡ್ ಹೋಗೋನು. ನಾನು ಎಷ್ಟ್ ದಿನ ಅಂತ ನೋಡ್ಲಿ ಆ ಹುಡ್ಗ ಬಂದೆ. ನಾನು ಬೆಳಗ್ಗೆ ಬಂದ್ರಿ, ನೀನ್ ಸಾಯಂಕಾಲ ತಕ ಓದ್ತಿರ್ಲಿಲ್ಲ ಅಣ್ಣ ನಾನು. ಹಿಂಗೆ ಒಂದು 10-12 ದಿವಸ ಆದ್ಮೇಲೆ ನನ್ ಹುಡ್ಗ ಸತ್ತಿರೋ ಹುಡ್ಗನ್ ಬಗ್ಗೆ ಏನೋ ಕೆಡ್ಸ್ದಾಗ ಮಾತಾಡುದ್ರಣ್ಣ. ಯಾರು? ನಮ್ ನಾದ್ನಿ. ಏನ್ ಮಾತಾಡಿದ್ರು ಅಂದ್ರೆ, ಇವ್ನು ಮದ್ವೆ ಆಗಿರೋದು ಆಗ್ದಿಲ್ದು ಎಲ್ಲ ಅನ್ಭವಿಸ್ಬಿಟ್ಟು ಹೋಗ್ಬಿಟ್ಟ ಅಂತ ಅಂದ್ಬಿಟ್ರಣ್ಣ. ಮದ್ವೆ ನನ್ ದೊಡ್ಡ ಮಗನ್ ಮುಂದೆ ಅಂದ್ಬಿಟ್ಟವ್ರಿ. ಅಮ್ಮ ಯಾಕಮ್ಮ ಆದರ್ಶನ ಹಿಂಗಂತ ಅಂದ್ರು ದೊಡ್ಡಮ್ಮಾರು ಅಂತ ಬಂದ್ ಹೇಳ್ತಾಳೆ. ನಾನ್ ಅವಾಗ ಬೇಜಾರಾಗ್ಬಿಟ್ಟು ನಾನ್ ನಂಬ್ತಿರೋ ನಂಬಲ್ವೋ ಸುಳ್ಳಂತೂ ನಾನು ಹೇಳ್ತಿಲ್ಲ ಅಣ್ಣ. ಒಂದು ಮಿಷಿ ಮನೆ ಇತ್ತು ನಮ್ದು, ದನಿನ್ ಶೆಡ್ಡು. ಬೆಳಗ್ಗೆ ಹಾಲ್ ಕರಿಯಕ್ಕೆ ಅಂತ ಬಂದವಳು ಅಣ್ಣ. ನಾನ್ ತಿರ್ಗಾ ಮನೆಗ್ ಹೋಗ್ಲಿಲ್ಲ ಅಣ್ಣ. ಇಲ್ಲೇ ಮಿಷಿ ಮನೆಗೆ ಸೇರ್ಕೊಂಬಿಟ್ಟೆ ಅಣ್ಣ. ಅಂದ್ರೆ ಅವನ್ ಸರಿ ಇರ್ಲಿಲ್ಲ ಅಂತನಾ? ಏನಣ್ಣ? ಅಂದ್ರೆ ಆ ಹುಡುಗ ಸರಿ ಇರ್ಲಿಲ್ಲ ಅಂತ ಹೇಳಿದ್ರ? ಸರಿ ಹಣ ತೀಟೆ ಮಾಡೋಣ, ಒಬ್ರ ಹತ್ರ ಕೇಳಿ ಇಸ್ಕೊಂಬಿಡೋಣ. ಹಣ 10 ರೂಪಾಯಿ ಕೊಡೋಣ, ನಾನ್ ತಿನ್ಲೇಬೇಕಣ್ಣ ಅಂತ ಹೇಳಿ ಇಸ್ಕೊಂಬಿಡೋಣ. ಈಗ ಅಂಗಡಿಗೆ ಹೋದ್ರೆ ಏನನ್ನ ತಗೊಂಡ್ ತಿಂದ್ಬಿಡೋದು. ಹಣ ಇಂತ ತಾಂಡ್ ತಿಂದಿದ್ದೀನಿ ಅಂತ ಪಕ್ಕದವ್ರು ನಿಂತಿದ್ರೆ, ಅಣ್ಣ ನೀವ್ ಕಾಸು ಕೊಟ್ರಣ್ಣ ನಾನ್ ತಾಂಡ್ ತಿಂದಿದ್ದೀನಿ ಅಂತ ಹೇಳ್ಬಿಟ್ಟು ಬರೋಣ. ಬಟ್ ಇವ್ರು ಹೇಳಿದ್ದು ಹೆಣ್ಣಿನ ವಿಚಾರದಲ್ಲಿ ಸರಿ ಇರ್ಲಿಲ್ಲ ಅಂತಲ್ಲ? ಇವ್ರು ಹೇಳಿದ್ದು ಮದ್ವೆ ಆಗಿದ್ದು, ಮದ್ವೆದೆಲ್ಲ ಅನುಭವ ಹೊಲ್ಟೋದ ಅಂದ್ರಲ್ಲ ಅಣ್ಣ. ಇಷ್ಟು ವರ್ಷ ಬಾಳಿದ್ಕು ಇವ್ರ ಹತ್ರ ಏನ್ ಪ್ರಯೋಜನ ಬಂತು ಅಂತ ಅಂದ್ಬಿಟ್ಟು ಸಾವಿನ ಮನೇಲಿ ಹಂಗ್ ಮಾತಾಡಿದ್ದ? ಏನಣ್ಣ? ಸಾವಿನ ಮನೇಲಿ ಹಂಗ್ ಮಾತಾಡುದ್ರ? ಒಂದು 10 ದಿನ ಆದ್ಮೇಲೆ ಮಾತಾಡುದ್ರಣ್ಣ. ನನ್ ಮಗನ್ ಮುಂದೆ ಮಾತಾಡವ್ರೆ, ದೊಡ್ಡ ಮಗನ್ ಮುಂದೆ. ಅವನಮ್ಮ ಹಿಂಗೆಲ್ಲ ಮಾತಾಡಿದ್ರು, ಏನ್ ಮಾಡವ್ನೆ ಆದಷ್ಟ ಈ ತರ ಮಾತಾಡ್ತಾರಲ್ಲ ಅಂತ ಅಂದಾಗ, ನಾನು ಎಷ್ಟು ವರ್ಷ 2001 ಮದ್ವೆ ಆಗಿದ್ರಣ್ಣ. 21ನೇ ಇಸ್ವಿಗೆ ನಾನು ಆಚೆ ಬಂದ್ಬಿಟ್ಟೆ ಅಣ್ಣ. ಅವ್ರನ್ನೇನ್ ಕೇಳಕ್ ಹೋಗ್ಲಿಲ್ಲ ನೀವು? ಏನು ಕೇಳಿದ್ರು ಬಾಯಿ ಕೂಡ ಜನ ಅಲ್ಲ ಅಣ್ಣ ಅವ್ರು. ಬಾಯಿ ಕೊಡೋ ಜನನು ಅಲ್ಲಣ್ಣ. ಫುಲ್ಲು ಮೋಲ್ಡ್ ಮನೆ. ನಾದ್ನಿ ಗಂಡ ಬಿಟ್ಟು ಬಂದಿರೋ ನಾದ್ನಿ ಎಲ್ಲಣ್ಣ ಮನೆ ಕಟ್ತಾಳೆ, ಫುಲ್ಲು ಒಂದು ಮೋಲ್ಡ್ ಮನೇನ. ಇವ್ರು ತುಂಬಾ ಬಡವ್ರ ತರಾನೇ ಬಂದಿರೋದು. ನಮ್ಮ ಯಜಮಾನ್ರು ತುಂಬಾ ದುಡ್ಡು ಎಲ್ಲ ಕೊಟ್ಟು ಮಾಡಿ ಒಂದ್ ಮೋಲ್ಡ್ ಮನೆ ಫುಲ್ಲು ಕಟ್ಕೊಂಡವ್ರಣ್ಣ. ಫುಲ್ಲು ಅವ್ರ ಹೆಸರಲ್ಲೇ ಐತಿ. ನನ್ ಏನು ಅಣ್ಣ, ನಾವ್ ನಂಬ್ತಿರ ಇಲ್ವೋ, ಒಂದು ಹಾಲ್ ಕರಿಯಕ್ಕೆ ಅಂತ ಬಂದವಳು ನಾನ್ ತಿರ್ಗಾ ಹೋಗ್ಲಿಲ್ಲಣ್ಣ. ಇಲ್ಲಿ ನಮ್ ಶೆಡ್ ಹತ್ರನು ಯಾರು ಇಲ್ಲ, ಒಂಟಿ ಮನೆ. ಒಂದು ಶನಿಮಾತ್ಮನ್ ದೇವಸ್ಥಾನ ಐತಿ. ಸತ್ರೆ ಯಾವತ್ತಿದ್ರು ಸಾಯದಿ ಅಂತ ನಿರ್ಧಾರ ಮಾಡ್ಕೊಂಡು ಅವತ್ತು ಬಂದವಳಣ್ಣ. ನಾನು ಹೋಗ್ಲಿಲ್ಲ. ಏನೋ ಎಲ್ಲಾರು ಹೇಳ್ಕೊಂತಿರ್ತಲ್ಲ, ನಮ್ಮ ಅಕ್ಕ ತಂಗಿದೀರ್ ಹೆಲ್ಪ್ ಮಾಡಲ್ಲ, ನಮ್ಮ ಅಮ್ಮದೀರ್ ಹೆಲ್ಪ್ ಮಾಡಲ್ಲ, ನಮ್ಮನ್ ಕಂಡ್ರ ಆಗಲ್ಲ ಅಂತ. ಅದ್ರಾಗೆಲ್ಲ ನಾನ್ ಪುಣ್ಯ ಮಾಡಿದೀನಿ ಅಣ್ಣ. ಅವ್ರು ಏನಂತ ಕುಬೇರಲ್ಲ ಇರೋದ್ರಾಗ ನನ್ನ ಅವಾಗ ಒಂದ್ ಚೂರ್ ಮನೆ ಕೊಟ್ಕೊಟ್ರು, ಒಂದ್ ಸೀಟಿನ ಮನೆ ಅಣ್ಣ. ಕೇಳಿಸ್ತೈತೆ. ಮನೆ ಕಟ್ಕೊಟ್ರು. ಅಕ್ಕ ತಂಗಿದೀರ್ಗಣ್ಣ ನನ್ ಕೈ ಮುಗಿಬೇಕು. ಆಮೇಲೆ ಇನ್ನೊಬ್ರು ಮಾರಮ್ಮ ದೇವಸ್ಥಾನದವರು, ಅವ್ರಿಗೆ ಮೊದ್ಲು ಕೈ ಮುಗಿಬೇಕಣ್ಣ. ಅವ್ರು ಎತ್ತಿ 20,000 ರೂಪಾಯಿ ಕೊಟ್ರಣ್ಣ. ಏನು ಇಲ್ಲ ಅಣ್ಣ, ಬರೇ ಕೈಲಿ ಬಂದು ಇವತ್ತು ನಾನು 16 ಜನಕ್ಕೆ ಕೂಡ ಶಕ್ತಿ ದೇವ್ರು ನನಗೆ ಕೊಟ್ಟವನೇ ಅಣ್ಣ. ನನ್ಗೆ ಅಂದ್ರೆ ಅವತ್ತಿಂದ ಮನೆಗೆ ಹೋಗ್ಲಿಲ್ವಾ? ಇಲ್ಲ ಅಣ್ಣ, ಹೋಗ್ಲಿಲ್ಲ. 1 ವರ್ಷ 1.5 ವರ್ಷ ಹೋಗ್ಲಿಲ್ಲ, ಕರೀಲೂ ಇಲ್ಲ ಅಣ್ಣ. ಅವ್ರು ಹೇಳಿದ್ರು ಅಜ್ಜಿ ಸಾಕ್ಬೇಕಾಗ್ತದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇನ್ನ ಎಷ್ಟು ಮಾಡಿದ್ರು ಇಷ್ಟೇ ಜನಕ್ಕೆ ಪ್ರಯೋಜನ ಇಲ್ಲ ಅಂದ್ಬಿಟ್ಟೋಣ. ನಾನ್ ಬರ್ಲಿಲ್ಲ, ನಮ್ಮ ಮನೆಯವರು ಬರ್ಲಿಲ್ಲ ಅಣ್ಣ. 1 ವರ್ಷ 1.5 ವರ್ಷ ನಿಮ್ ಕೊಟ್ಟು ಬರ್ಲಿಲ್ಲ. ನಮ್ ಜೊತೆ ಬರ್ಲಿಲ್ಲ ಅವ್ರು. ಅವಾಗ್ಲೂ ಲಾರಿಗೆ ಹೋಗೋರು. ನಮ್ ಮಗ ಸತ್ತು 1 8 ದಿನಕ್ಕೆ ಲಾರಿಗೆ ಹೋದ್ರು ಅವ್ರು. ಇವತ್ತು ಏನ್ ಅವ್ರ ಹತ್ರ ಏನ್ ನಾವೇನ್ ಕೂತ್ಕೊಂಡ್ ತಿಂತ ಇಲ್ಲಣ್ಣ ಅಂತ ಕಚ್ಚಡ ಮಾತುಗಳು, ಕೆಟ್ಟ ಭಾಷೆಗಳು. ನಾನು ಎಲ್ಲಾ ಜನ ನೋಡವ್ರೆ ಬಿಡು, ಬೈಕೋ ನೀನೇ ಬೈಕೊ ಅಂತೀನಣ್ಣ ನಾನು.
ಯಾರು ನಿಮ್ಮ ಗಂಡ ಬೈಯೋದಾ? ಹೂ ಅಣ್ಣ, ಎಂತ ಕುಲ್ಗೆಟ್ಟು ಭಾಷೆ ಬೈತಾರೆ ಅಂದ್ರೆ ಅಪ್ಪ ಹೇಳ್ಬಾರ್ದು. ನಮ್ಗ ಆ ತರ ಮಾತು ಆಡಕ್ ಬರಲ್ಲ ಅಣ್ಣ. ಈಗ ಬಂದಂಗ್ ಬೈತಾರೆ. ಮಗ ಈಗ ಏನ್ ಮಾಡ್ಕೊಂಡಿದ್ದಾರೆ? ಅಣ್ಣ M.Com ಮಾಡ್ಕೊಂಡವ್ನಿ, ಇನ್ನೊಂದು ಎಕ್ಸಾಮ್ ಬರಿಬೇಕಣ್ಣ, ಕೆಲ್ಸಕ್ಕೆ ಹೋಗ್ತಾನೆ. ಅಂದ್ರೆ ಇನ್ನು ಓದ್ತಿದ್ದಾರೆ? M.Com ಮಾಡ್ಕೊಂಡೆ ಕೆಲ್ಸಕ್ಕೆ ಹೋಗ್ತಾವಣ್ಣ. ಓ, ಕೆಲ್ಸಕ್ಕೆ ಹೋಗ್ಕೊಂಡೆ ಓದ್ತಿದ್ದಾರಾ? ಹ್ಞೂ ಅಣ್ಣ, ಅದೇನೋ ಕಟ್ಟಿ ಓದ್ಕಂತಾರಂತಲ್ಲ ಅಣ್ಣ. ಆಗ್ಲಿ, ಕರೆಸ್ಪಾಂಡೆನ್ಸ್ ಅಂತ. ಅದು ಮಾಡ್ಕಂತಾನೆ. ಈಗ ಕೈ ಎತ್ತಿ ಮುಗಿಬೇಕಣ್ಣ ಈ ಹುಡ್ಗಂಗೆ. ಪಾಪ ಮೊದ್ಲಿಂದಲೂ ಹಾಗೆ ಬಂದು ಜೀವ ಅದು. ಮೊದ್ಲಿಂದಲೂ ಹಾಗೆ ಬಂದಿದ್ದಾನೆ ಅಣ್ಣ. ವಾರಕ್ಕೊಂದ್ಸರಿ ಬಂದ್ಬಿಡ್ತಾನೆ. ಶುಕ್ರವಾರದವರೆಗೂ ಶನಿವಾರ ಭಾನುವಾರ 2 ದಿನಾನು ರಜಾ ಅಂತಾನ. ಅಂದ್ರೆ ಈಗ ನಿಮ್ಮ ಅಕ್ಕನ ಮನೇಲಿ ಇದ್ದಾರೆ ಈಗ್ಲೂವಾ? ನಮ್ಮ ಅಕ್ಕನ ಮನೇಲೆ ಇದ್ದಾನೆ. ಇಲ್ಲಿ ತುಮಕೂರಲ್ಲಿ ಓದಿದ್ದು ಮುಗೀತಾನ, ಇಲ್ಲಿ ನೆಲಮಂಗಲದಿಂದ ಹೋಗ್ತಾವ್ನಿ. ಇಲ್ಲಿ ನಾವು ಕೆರೆ ಹತ್ರ ಮನೆ ಇರೋದು, ಓಡಾಡಕ್ಕೆಲ್ಲ ಆಗಲ್ಲ ಅಣ್ಣ. ಕೆಸರು ಅಂದ್ರೆ ಕೆಸರು, ಅವಸ್ಥೆ ಸರಿ ಇಲ್ಲ ಅಂತ ಅಲ್ಲೇ ಅವನಣ್ಣ. ಓ, ನಿಮ್ ಮನೆಗೆ ಬರ್ಬೇಕು ಹೋಗ್ಬೇಕು ಅಂತ ಸ್ವಲ್ಪ ರೋಡ್ ಸರಿ ಇಲ್ಲ, ಕೆಸರು ಅಂತ? ಹ್ಞೂ ಅಣ್ಣ, ರೋಡ್ ಸರಿ ಇಲ್ಲ, ಕೆಸರು ಅಂತ. ಕೆಸರಲ್ಲಿ ಹಾಲು ಹೊತ್ಕೊಂಡು ಹೋಗಿವಣ್ಣ ಒಂದು ಅಷ್ಟು ದಿನ. ಅಕ್ಕಪಕ್ಕ ಮನೆಗಳು ಯಾವ ಇಲ್ವಾ? ಯಾವ ಇಲ್ಲ ಅಣ್ಣ. ಶನಿಮಾತ್ಮನ್ ದೇವಸ್ಥಾನ ಐತೆ, ಅವ್ರ ಮನೆ ಇರವ್ರಿ. ಅಯ್ಯೋ ಅಣ್ಣ, ಯಾರು ಕಡ್ದಾಕಿರೋ ಯಾರು ಇಲ್ಲ. ಅವಾಗ ಒಂದು ಬಾಕ್ಲಿಲ್ಲ, ಒಂದ್ ಕದ ಇಲ್ಲ ಅಣ್ಣ. 2 ತಿಂಗಳು ಹಂಗೆ ಇದ್ಬಿಟ್ಟಿದೆ ಅಣ್ಣ. ಅಷ್ಟು ಭಯ ಇರೋಳ್ಗೆ ನಾನು ಅನ್ಕೊಂತೀನಿ, ನನ್ ಮಗನೇ ಇನ್ನು ಎಷ್ಟ್ ದಿನ ಸಾಯ್ತೆ ಹೋಗು ಅಂತ ಕಳ್ಸ್ಬಿಟ್ನೇನೋ ಅಂತ ಮನಸ್ನಲ್ಲಿ ಅನ್ಕೊಂತೀನಿ ಅಣ್ಣ. ಅಣ್ಣ ನಂಬ್ತಿರೋ ನಂಬಲ್ವೋ, 1-2 ತಿಂಗಳು ಅದೇ ಎಣ್ಣೆ ಕುಡಿತಾರಲ್ಲ ಅಣ್ಣ, ಸಾರಾಯಿ, ಅದು ಕುಡ್ದು ಮಲಿಕೊಂಬಿಡೋಣ ಅನ್ಸ್ಬಿಟ್ಟಿತ್ತಣ್ಣ. ಅಷ್ಟು ಅವನು ಅಷ್ಟು ನೋವಾಗ್ಬಿಡ್ತಾಣ. ಅಮ್ಮ ಅಂದ್ಬಿಟ್ರೆ ಬಾಯಿ ತುಂಬಾ ಅಮ್ಮ ಅನ್ನೋದಣ್ಣ ಹುಡ್ಗ. ನನ್ ಮಗಂಗೆ, ಈಗಿರೋ ಮಗಂಗೆ ಕೈ ಎತ್ತಿ ಮುಗಿಬೇಕಣ್ಣ. ಒಂದ್ ರೇಷನ್ ತಂದಿಲ್ಲ, ಏನು ಇಲ್ಲ. ಹಂಗೂ ಹೋಗೋದು, ಮನೆಗ್ ಹೋಗಿ ಒಂದಿನ ಅನ್ನ ಮಾಡಕ್ ಹೋಗಿ ಕುಕ್ಕರ್ ಬ್ಲಾಸ್ಟ್ ಆಗಿ ಮನೇಲಿ ಅಲ್ಲಿ ಮಾಡ್ಕೊಡ್ತಿರ್ಲಿಲ್ಲ. ಹೋಗಲ್ ಕೂತಾಳಲ್ಲ ಮಾಡ್ಕೊಂಡು ಉಳ್ಳಿ ಅಂತ. ಹೂ ಅಣ್ಣ, ಒಂದಿನ ಕುಕ್ಕರ್ ಎಲ್ಲ ಇದ್ ಮಾಡ್ಕೊಂಡ್ಬಿಟ್ಟಿತ್ತಂತೆ. ಹಂಗೋ ಏನೋ ಮಾಡ್ಕೊಂಡು ಒಂದಿಷ್ಟ ಅನ್ನ ಪನ್ನ ತಗೊಂಬರೋದಣ್ಣ. ಅವಾಗ ಉಣ್ಣಕ್ ಆತಿರ್ಲಿಲ್ಲ ಅಣ್ಣ. ಹೋಗ್ಲಿ ಹಂಗೋ ಹೋಗ್ತಿರೋದಣ್ಣ, ಹಾಲು ಹೊತ್ಕೊಂಡೋಗಿ ಹಾಕ್ಬರೋದು. ಇವತ್ತು ಅಷ್ಟೇ ಅಣ್ಣ, ಬಂದ್ಬಿಟ್ರೆ ಏನಿಲ್ಲ, ಏನದೇ ಮನೇಲಿ ಎಲ್ಲ ತಗೊಂಬಂದ್ ಕೊಟ್ಟಿ ಓದ್ತದೆ ಅಣ್ಣ. ಅವನು ಹಬ್ಬ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ ಅಣ್ಣ ನನ್ಗೆ. ಅವನೊಬ್ಬ ಚೆನ್ನಾಗಿ ಒಂದ್ ಹುಡ್ಗಿ, ಒಳ್ಳೆ ಹುಡ್ಗಿ ಸಿಕ್ಕು ಮದ್ವೆ ಆಗ್ಬಿಟ್ರೆ. ಇವಾಗೂ ಏನಿಲ್ವ, ಅಲ್ದ ಹತ್ರ ಒಂದ್ ಮನೆ ಕಟ್ಕೊಂಡಿದೀವಣ್ಣ ಅಷ್ಟೇ, ಒಂದು ಸೀಟ್ ಮನೆ. ಅದನ್ನು ಮಗನಿಗೆ ನೀವು ಹೋದ ಮೇಲೂ ಅವನಿಗೆ ಉಳಿಯುವಂಥದ್ದು ಅಥವಾ ಅವನ ಬಹಳ ದೊಡ್ಡ ಅಸ್ತ್ರ ನೀವು ಅವನಿಗೆ ಕೊಟ್ಟಿರೋ ಶಿಕ್ಷಣ, ಎಜುಕೇಶನ್. ಅದೇ ಹೇಳ್ತೀನಲ್ಲವಾ, ನೀವು ಬಡತನದ ಬೇಗೆಯಲ್ಲಿ ಬೆಂದು ನೀವು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗೆ ಏನೇನು ಶಿಕ್ಷಣ ಕೊಡಿಸೋದ್ರಲ್ಲಿ ಎಲ್ಲೂ ನೀವು ಹಿಂದೆ ಬಿದ್ದಿಲ್ಲ. ನಾಳೆ ದಿನ ನಿಮ್ಮ ಮಗನಿಗೆ ಒಳ್ಳೆಯ ಜೀವನ ಸಂಗಾತಿ ಸಿಗೋದು ಬಿಡೋದು ಅನಂತರದ ವಿಚಾರ. ಆದರೆ ಯಾರ ಹಂಗಿಗೂ ಬೀಳದ ಹಾಗೆ, ಯಾರಿಗೂ ಭಾರವಾಗದ ಹಾಗೆ ತನ್ನನ್ನು ತಾನು ಹುಟ್ಟಿಸ್ಕೊಳ್ಲಿಕ್ಕೆ ಆತನಿಗೆ ಶಿಕ್ಷಣ ಕೊಟ್ಟಿದ್ದೀರಿ. ಒಬ್ಬ ತಾಯಿಯಾಗಿ ಅದು ಬಹಳ ದೊಡ್ಡ ಜವಾಬ್ದಾರಿ, ಅದು ನೀವು ಮಾಡಿದ್ದೀರಿ. ಈಗ ನಾನೇ ಆ ಮಗನಿಗಿರುವ ಸಂಸ್ಕಾರ, ಆತನ ಬುದ್ಧಿ, ಆತನ ಸೌಜನ್ಯವಾದ ವರ್ತನೆ, ವಿನಯವಂತಿಕೆಯ ಬದುಕು ಅಥವಾ ಆ ಗುಣ ನಿನ್ನ ಮನೆಯನ್ನು ಅದ್ಭುತ ಖಂಡಿತ. ಇನ್ನೂ ಅವನಿಗೊಂದು ಶಕ್ತಿ ಬರಬೇಕು, ಇನ್ನೊಂದು ಸ್ವಲ್ಪ ಸಮಯ ಬೇಕು. ಓದ್ತಿರೋ ಹುಡುಗ ಈಗಲೇ ತೀರಾ ಆ ಮಟ್ಟಿಗೆ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ, ಆಯ್ತಾ? ತುಂಬಾ ಒಳ್ಳೆ ಬುದ್ಧಿ ಐತೆ. ಅವನು ನಗ್ತಾನೆ, ಅಮ್ಮ ಏನಮ್ಮ ಇಷ್ಟು ಅಂತ ಕೇಳ್ತೀಯ ನೀನು ಅಂತಾನೆ. ಹೇಳ್ತಿರೋದೇ ಅಣ್ಣ ಒಂಥರ, ಯಾವಾಗ್ಲೂ ಕೇಳ್ತಾ ಇರೋದೇ. ಒಂದ್ ಧಾರಾವಾಹಿ ನೋಡಲ್ಲ, ಏನು ನೋಡಲ್ಲ ನಾನು. ಇಲ್ವ ಪಾಪ ನೋಡಿ, ನನಗದೇ ಈ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದ್ದಾಗ, ಈಗ ಹೆತ್ತ ತಾಯಿಯಾಗಿ ನಿನಗೊಂದು ಆದರೆ ತಮ್ಮನ್ ಕಳ್ಕೊಂಡಿರೋರಾಗ ಅವ್ರಿಗೊಂದು ಭಾವನೆ ಇರುತ್ತೆ.
ಹ್ಞೂ ಅಣ್ಣ. ಅಯ್ಯೋ. ಒಟ್ಟಿಗೆ ಬೆಳೆದಿರ್ತಾರೆ. ಆ, ಸಡನ್ನಾಗಿ ಆ ಜಾಗ ಖಾಲಿ ಆದಾಗ ಏನಪ್ಪ ಇದು, ಏನಾಯಿತು, ಎಲ್ಲಿಗೋಯ್ತು, ಅವರು ಅಳುವಿನಿಂದ ಆಚೆ ಅವ್ರಿಗೊಂದಷ್ಟು ಪ್ರಶ್ನೆಗಳು ಹಂಗೆ ಉಳ್ಕೊಂಡ್ಬಿಡ್ತವೆ. ಬಟ್ ತಾಯಿಗೆ ಈಗ ನನ್ನ ಬಿಟ್ಟರೆ ತಡೆಯಪ್ಪ, ತಂದೆ ಹೀಗೆ ಒಡ ಹುಟ್ಟಿದವರು ಅಥವಾ ಈ ಗಂಡನ ಮನೆ ಕಡೆಯವರು ಈ ಥರ ಹೀಗಿದ್ದಾರೆ, ನಾನು ಈಗ ತಾಯಿಗೆ ಆಶ್ರಯ ಆಗಬೇಕು, ನಾನು ಸ್ವಲ್ಪ ಒಳ್ಳೆಯ ಸಹವಾಸದಿಂದ ಒಳ್ಳೆ ರೀತಿಯಲ್ಲಿ ಬದುಕಿ ಒಳ್ಳೆ ದುಡಿದು ಒಳ್ಳೆ ನನ್ನ ತಾಯಿಗೊಂದು ಒಂದೇನು ಮಿನಿಮಮ್ ಅವ್ರಿಗೊಂದು ನೆಮ್ಮದಿ ಕೊಡಬೇಕು ಅನ್ನೋದು ಮಗನಿಗೆ ಸುಮ್ಮನೆ ಬಂದಿಲ್ಲ ಅಥವಾ ಶಾಲೆಯಲ್ಲಿಂದ ಬಂದಿಲ್ಲ. ನಿಮ್ಮ ಕಷ್ಟಗಳನ್ನು ನೋಡಿ ಅವ್ರಿಗೆ ಅರ್ಧ ಬುದ್ಧಿ ಬಂದ್ಬಿಟ್ಟಿರುತ್ತೆ. ತುಂಬಾ ಸಿಟ್ಟು ಅಣ್ಣ, ಎಲ್ಲ ಬುದ್ಧಿ ಸರಿ ಹುಡ್ಗುಂದು. ತುಂಬಾ ಸಿಟ್ಟು ಅಣ್ಣ. ಒಂದು ಮಾತು ಯಾರು ಅಂದ್ಬಿಟ್ರು ಸಹಿಸ್ಕೊಳಲ್ಲ ಹುಡ್ಗ. ಆಗ್ಲಿ, ಎಲ್ಲವೂ ಪರಿಪೂರ್ಣವಾಗಿ ಒಳ್ಳೆಯವರಾಗ್ಲಿಕ್ಕೆ ದೇವರಲ್ವಲ್ಲವಾ? ಏನೋ ಕಿಡುಕು ಬುದ್ಧಿ ಅಂದ್ರೆ ಈ ಮಗುವಿಗೆ ಎಲ್ಲ ಶೃಂಗಾರ ಮಾಡಾದ್ಮೇಲೆ ಒಂದು ಕಣ್ಕಪ್ಪಿಡ್ತಾರಲ್ಲ. ಇನ್ನೊಂದು ಅಣ್ಣ, ಹುಡ್ಗ ಯಾರ್ಗನ ಕೊಡ್ಬೇಕಾದ್ರು ನಾನು ಒಂದೊಂದ್ಸರಿ ಯಾಮಾರಿ ಕುಳ್ರಿಗಾದ್ರೆ ನಾನೇನು ಕೇಳಲ್ಲ. ಈಗ ಚೆನ್ನಾಗಿದ್ದವ್ರು ಕೇಳ್ಬಿಡ್ತಾರಲ್ಲ, ಅವಾಗ ನಾನೇನಾದ್ರೂ ಅಂದ್ಬಿಟ್ರೆ ಬೈತಾನೆ ಅಣ್ಣ. ಇಷ್ಟ ಇದ್ರೆ ಕೊಡು, ಕಷ್ಟ ಇದ್ರೆ ಬರ್ತಾ ಇರು. ಅವ್ರನ್ನೆಲ್ಲ ಹಂಗ್ ಕೇಳಕ್ ಹೋಗ್ಬೇಡ ಕಣಮ್ಮ. ಅವ್ರವ್ರ ಕಷ್ಟ ಏನೇನ್ ಇರ್ತದೋ. ಆಹಾ, ಎಂತ ಬುದ್ಧಿನವ ಅದು, ಅದ್ಭುತ. ಅದಕ್ಕೆ ನಾನು ಹೇಳೋದೀಗ, ದೇಹ ಚೆನ್ನಾಗಿದೆ ಅಂತ ಮಾತ್ರಕ್ಕೆ ಒಳಗಿನ ನೋವು ಯಾರು ಬಲ್ಲರವ್ವ? ಓ ಅದೇ, ಅವ್ರು ಚೆನ್ನಾಗಿದ್ದು ಸರ್, ಅವ್ರವ್ರ ಕಷ್ಟ ಏನಿರ್ತದ ಕಣಮ್ಮ, ಕೇಳ್ಬಾರ್ದು. ಇಷ್ಟ ಇದ್ರೆ ಕೊಡ್ಬೇಕು, ಕಷ್ಟ ಆದ್ರೆ ಬಂದ್ಬಿಡ್ಬೇಕು ಕಣಮ್ಮ. ಕೈಯಿಲ್ಲ ಕಾಲಿಲ್ಲ ಅನ್ನೋ ನೋವಿಗಿಂತ ಈ ಒಳಗಡಿನ ವೇದನೆಗಳಿರ್ತವವ್ವ. ಓ ಅಣ್ಣ, ಅವು ನಾವು ಊಹೆನೂ ಮಾಡ್ಲಿಕ್ಕ ಕಡಿದ್ರೆ ಊರಿಗೆಲ್ಲ ಊಟ ಆಗಂಗಿದ್ದೀಯಾ ಏನೋ ನೀನು ಇಲ್ಲಿ ಕೇಳ್ತಿ, ದುಡ್ಡು ತಿನ್ನಕ್ಕಲ್ವಾ ಅಂತ ನಾವು ಅಂದ್ಬಿಡ್ತೀವಿ. ಆದರೆ ಅವನು ಒಳಗಡೆ ಏನು ಬೆಂಕಿ ಇದೆಯೋ, ಯಾರು ಅನ್ಯಾಯ ಮಾಡಿದ್ರೋ, ಇವತ್ತು ಯಾಕೋ ಹಿಂಗ ಎಂಥ ಕೋಟಿ ಇರೋನು ಕೂಡ ಯಾರದೋ ಮೋಸಕ್ಕೊಳಗಾಗಿ ಸಡನ್ನ ಬೀದಿಗೆ ಬಂದಾಗ ಅವ್ನು ಕೇಳಲೇಬೇಕು, ಹೋದ ವರ್ಷ ಹಂಗಿದ್ದಲ್ಲೋ ಈಗ ಯಾಕೆ ಹಿಂಗಾದೆ ಅಂತ ನಾವು ರೇಗ್ಲಿಕ್ಕೂ ಆಗಲ್ಲ. ಓ ನಾನು ಒಂದೊಂದ್ಸರಿ ಹಂಗ್ ಮಾಡ್ಬಿಡ್ತೀನಿ ಅಣ್ಣ, ಬೈತಾನೆ ಅವಾಗ. ಬೇಡವ್ವ, ನಾನು ಹೇಳ್ತೀನಲ್ಲ, ನಮ್ಮ ಕೈಲಿ ಕೊಡೋಕಾಗದಿದ್ರು ಕೊಡೋರ್ನ ತಡಿಬಾರ್ದಂತೆ. ಇಲ್ಲ ಅಣ್ಣ, ನಾವು ನೀವ್ ಹೇಳ್ತಿರಲ್ಲ ಹೇಳ್ಬಾರ್ದು ಅಂತ, ನಾವಿಲ್ಲಿ ಕಾಡಲ್ಲಿದ್ರು ಅಣ್ಣ ಅಷ್ಟೇ ಜನ ನಮ್ಮನ್ನ ಇದ್ ಮಾಡ್ತಾರೆ. ಯಾರಿಗಾದ್ರೂ ದಿನಕ್ಕೆ ಒಂದ್ ಲೋಟ ಕಾಪಿನಾದ್ರೂ ಕೊಡ್ತೀನಿ ಅಣ್ಣ. ನಾನು ಅಂತ ಕರ್ಮಿಸ್ತೇನೋ ಅಲ್ಲ ಅಣ್ಣ. ನಂಬ್ತಿರೋ ನಂಬಲ್ವೋ, ಒಂದು 3 ತಿಂಗಳು ಬಂದು ಅಷ್ಟು ನನಗ್ ಬುದ್ಧಿ ಇರ್ಲಿಲ್ವ ಅಣ್ಣ. ಪ್ಲಾಸ್ಟಿಕ್ ಲೋಟನೇ ತರ್ಸ್ಕೊಂಡ್ ಕಾಪಿ ಕುಡಿವಿ, ಆ ಪ್ಲಾಸ್ಟಿಕ್ ಲೋಟ ಸ್ಟೀಲ್ ಲೋಟ ತರ್ಸ್ಕೊಂಡ್ ಕಾಪಿ ಕುಡಿಬೇಕು ಅನ್ನೋವಷ್ಟು ಬುದ್ಧಿ ಒಳಿತಿರ್ಲಿಲ್ಲ ಅಣ್ಣ ನನ್ಗೆ. ಹ್ಞೂ ಅಣ್ಣ. ಅಯ್ಯೋ ದೇವ್ರೆ. ಕಾಪಿ ಟೀ ಎಲ್ಲ ಡೈಲಿ ಕುಡಿತೀರಾ? ಹ್ಞೂ ಅಣ್ಣ, ನಮ್ಗ ಅದೇ ಯವ್ವ, ಅದು ಸ್ವಲ್ಪ ಅವೆಲ್ಲ ಬಿಟ್ಬಿಟ್ಟು ಚೆನ್ನಾಗೆ ನೀರು ಕುಡೀರಿ, ಇಲ್ಲ ಎಳ್ನೀರು ಕುಡೀರಿ. ಇಲ್ಲ, ಯಾಕಂದರೆ ಈ ಕಾಪಿ ಟೀ ತುಂಬ ಶುಗರ್ ಅಲ್ವೇ. ಮತ್ತು ನಮ್ಮಲ್ಲಿ ಹಿರಿಯರು ಹೇಳ್ತಾರೆ, ಈ ಬೇಗ ವಯಸ್ಸಾದಂಗೆ ಮಾಡಿಬಿಡ್ತಂತೆ ಈ ಕಾಪಿ ಟೀ. ಯಾಕಂದರೆ ಅದು ಮೇಲ್ನೋಟಿಗೆ ಚಂದ, ಕಾಪಿ ಇದ್ರೇ ಚಂದ, ಟೀ ಇದ್ರೇ ಚಂದ ಅಂತ. ಶುಗರ್ ಜಾಸ್ತಿ ಆದರೆ ಜೀವನ ನರಕ ಆಗ್ಬಿಡುತ್ತೆ. ಆ ಜಾಗದಲ್ಲಿ ಒಂಚೂರು ಬಿಸಿನೀರು ಕುಡಿಯೋದು, ಚೆನ್ನಾಗಿ ನೀರು ಕುಡಿಯೋದು, ಸಾಧ್ಯ ಹೋದ್ರೆ ಎಲ್ಲೋ ಹಣ್ಣಿನ ಜ್ಯೂಸು, ಅದು ಏನೂ ಆಗಲಿಲ್ವ, ನೀರು ಕುಡಿದು ಬದುಕಿ. ಆದರೆ ಕಾಪಿ ಟೀ ವಿಚಾರವಾಗಿ ಒಂಚೂರು ಚೂರು 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 ಸೇರಿ, ಅಂದರೆ ಒಂದೊಂದು ಹನಿ ಸೇರಿ ಒಂದು ಕೆರೆ ಹೇಗೆ ಕೋಡಿ ತುಂಬುತ್ತೋ ಹಾಗೆ ಒಂದು ದಿವಸ ಕಾಪಿ 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 ಟೀ 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 ಎಲ್ಲ ಸೇರಿ ಒಂದು ದಿವಸ ಬೀಳ್ತೀರ ಕೆಳಿಕೆ. ಮಕ್ಕಳಿಗೆ ನೀವು ಕಡೆಗಾಲದಲ್ಲಿ ನೀವು ಇಂಥದ್ದೇನೋ ರೋಗ ತರಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಬೇಡ, ಅದಾಗಿಯೋ ಏನೋ ರೋಗ ಬಂದರೆ ಅದು ಬೇರೆ. ಬಟ್ ನಾವು ಶುಗರು ಡಯಾಲಿಸಿಸ್ ಮಾಡಿಸೋ ಸ್ಟೇಜ್ಗೆ ಹೋಗ್ಬಿಟ್ರೆ ಮಗ ಸೊಸೆಗೆ ನೀವು ನರಕ ಆಗ್ಬಿಡ್ತೀರ. ಅದಾಗಬಾರ್ದು. ಮಕ್ಕಳಿಗೆ ಏನೇ ಅವ್ರು ನಿಮ್ಮನ್ನು ಪ್ರೀತಿಸಿದ್ರು, ಏನೇ ನಿಮ್ಗೆ ಅವ್ರಿಗೆ ಗೌರವ ಕೊಟ್ಟರು ಕೂಡ ಕಡೇ ಸಮಯದಲ್ಲಿ ನೀವು ಅವ್ರಿಗೆ ಕೊಡೋ ದೊಡ್ಡ ಉಡುಗೊರೆ ಏನಂದರೆ ರೋಗ ರುಜಿನವಿಲ್ಲದ ಬದುಕು. ನಮ್ಮಮ್ಮ ಅಪ್ಪ ಚೆನ್ನಾಗಿ ಅವರಪ್ಪ ಏನೋ ಕಾಪಿ ಟೀ ಅಂತ ಕುಡ್ಕೊಂಡು ಅಥವಾ ಅದು ಇದು ಮಾಡ್ಕೊಂಡು ರೋಗ ತರಿಸ್ಕೊಳ್ದೆ ಒಂಚೂರು ಆರೋಗ್ಯವರು ಅವರಪ್ಪ ಅಂತ ಅಂದರೆ ಸೊಸೆನೂ ಮಗನೂ ಚೆನ್ನಾಗಿರ್ತಾರೆ. ಬಟ್ ನಿಮ್ಮ ರೋಗ ನೋಡೋದ್ರಲ್ಲೇ ಈಗ ವಯಸ್ಸಾದ್ಮೇಲೆ ಕೆಳಗೆ ಬೀಳೋದು ಬೇರೆನಬ್ಬ. ಬಟ್ ಈ ಥರ ಕಾಪಿ ಟೀ ಶುಗರ್ ಕೃತ ಅಪರಾಧ ಆಗ್ಬಿಡುತ್ತೆ. ಹಾಗಾಗಿ ಹೌದು, ಈ ದಾರಿಯಲ್ಲಿ ಹೋಗಿ ಕಾಪಿ ಕುಡ್ದವನು ಸಾಯ್ತಾನೆ, ಕುಡಿದೇ ಇದ್ದವನು ಸಾಯ್ತಾನೆ, ಸರಿ. ಬಟ್ ನಾನಾಗಿ ತಂದುಕೊಳ್ಬಾರ್ದು.
ಈಗ ನಿಮ್ಮ ಚಿಕ್ಕ ಮಗ ಏನು ಮಾಡಿದ್ದ, ಏನು ಯಾರ ಜೀವನ ಹಾಳು ಮಾಡಿದ್ದ, ಯಾರು ಏನು ಏನು ಮಾಡಿಲ್ಲ, ಆದರೂ ಯಾಕೆ ಕಾಲವಾದರೂ ಭಗವಂತನ ಪಾದ ಸೇರು. ಅದು ಮೋಸ ಮಾಡಿದವ್ರು ಮಾತ್ರ, ಕೊಲೆ ಮಾಡಿದವ್ರು ಮಾತ್ರ ಸಾಯ್ತಾರೆ, ನಿಯತ್ತ ಬದುಕೋರು ಹಂಗೆ ಇರ್ತಾರೆ ಅಂತ ಇಲ್ಲ. ಆ ಸಾವು ಅದು ಅವನೇ ಇಚ್ಛೆ, ಬದುಕು ನಮ್ಮ ಇಚ್ಛೆ. ಅಯ್ಯೋ ಅಣ್ಣ, ಅವ್ನ ಇರತ್ತ ಕೈ ಹೇಳೋರು ಎಷ್ಟು ಮನೆ ಹಾಳು ಮಾಡ್ಬಿಡ್ತಾನೋ, ಅಪ್ಪ ಅಮ್ಮನ್ ಕೋರ್ಟಿಗೆ ಕಳಿಸ್ತಾನೆ, ಏನೇನ್ ಮಾಡ್ಬಿಡ್ತಾನೋ. ಇರೋದೊಂದ್ ಎಕರೆ ಜಮೀನ್ ಮಾರ್ಕೊಂಡು ಏನೇನ್ ಮಾಡ್ಬೇಕು ಎಷ್ಟು ಅಂದ್ ಬಿಡೋರು ಅಣ್ಣ. ಅವನಿರೋವರ್ಗು ಯಾರು ಅಂತಿದಿಲ್ಲ, ನಮ್ಮ ಮನೆಯವ್ರೆ ನಮ್ನ ಅದ್ದಿದಿರಿ. ಇರ್ಲವ, ಪ್ರಕೃತಿಯೇ ಹಾಗೆ, ಬದುಕೆ ಹಾಗೆ. ಕೆಲವು ಹೂಗಳು ಬೆಳಗ್ಗೆ ಮೊಗ್ಗಾಗಿ ಮಧ್ಯಾಹ್ನ ಹೂವಾಗರಳಿ ಸಂಜೆ ಕೆಲವು ದೇವ್ರ ಮುಡಿಗೆ ಸೇರ್ತವೆ, ಇನ್ನೊಂದು ಹೆಣದ ಮ್ಯಾಕ್ ಹೋಗ್ತವೆ, ಇನ್ನೂ ಕೆಲವು ಯಾರು ಬಿಡಿಸ್ಲಿಲ್ಲ ಅಂದ್ರೆ ಅಲ್ಲೇ ಬಿದ್ದು ಮಣ್ಣು ಸೇರ್ತವೆ. ಬದುಕು ನಾನು ಅದೇ ಅನ್ಕೊಂತೀನಿ ಅಣ್ಣ, ಅವನೇ ಏನೋ ಕಳ್ಸ್ಬಿಟ್ನೋ ಏನೋ ಆಚೆ ಹೋಗಮ್ಮ, ಇನ್ನು ಎಷ್ಟು ದಿನ ಸಾಯ್ತೀಯ ಅಂತ. ದಿನ ನಾನು ದೇವ್ರಿಗೆ ಕೈ ಮುಗಿತೀನೋ ಇಲ್ವಣ್ಣ, ಅವನಿಗೆ ಮಾತ್ರ ಎದ್ದೆ ಅವನ್ ಫೋಟೋ ನೋಡ ಅವನಿಗೆ ಕೈ ಮುಗಿಯದಣ್ಣ ನಾನು. ಹೌದವ್ವ, ಈಗ ಮಗ ಅಲ್ಲ, ಅದು ದೇವರು. ಜೀವಂತವಾಗಿ ನಮ್ಮ ಜೊತೆ ಇರೋವರೆಗೂ ಅವರೆಲ್ಲ ನಮ್ಮಂತೆ ಮನುಷ್ಯರಾದರೆ ಅದರ ನಂತರ ಅವರು ದೇವರಾಗ್ತಾರೆ. ಅದಕ್ಕೆ ಹೆಣಕ್ಕೆ ನಾವು ದೇವರ ಸ್ಥಾನ ಕೊಡ್ತೀವಿ. ದೇವ್ರನ್ನ ತುಂಬಾ ನಂಬಿನಿ ಅಣ್ಣ ನಾನು. ದೇವ್ರು ನಂಬಿನಿ ಅಂದ್ರೆ ಅಷ್ಟು ನಂಬಿನಿ. ಅವನ್ ಗಾತ್ರ ಆದಾಗ 6 ತಿಂಗಳು ಪೂಜೆ ಮಾಡ್ಲಿಲ್ಲ, ಒಂದ್ ದೇವಸ್ಥಾನಕ್ ಹೋಗ್ಲಿಲ್ಲ, ನನ್ಗೆ ಅನ್ಯಾಯ ಮಾಡ್ಬಿಟ್ಟೆ, ನಾನು ಏನ್ ಮಾಡಿದ್ದೆ, ಎಷ್ಟು ಬೈಕೊಂಬಿಟ್ಟಿದ್ದೀನೋ ಅಣ್ಣ. ಆಮೇಲೆ ನಿಮ್ ಪ್ರೋಗ್ರಾಮ್ ಕೇಳಕ್ ನಿಂತ್ಕೊಂಡ್ಮೇಲೆ ಇದು ಹುಟ್ಟು ಸಾವು ಅನ್ನೋದು 2 ಇದ್ದೇ ಇರುತ್ತೆ. ನಾನೇ ತಿಳ್ಕೊಳದಣ್ಣ. ಆಮೇಲೆ ಎಲ್ಲವೂ ಕಾಲದ ಮಹಿಮೆನವ, ಎಲ್ಲವೂ. ಅದಕ್ಕೆ ಯಾರೋ ದೊಡ್ಡವರು ಹೇಳಿದ್ರ ಅಂದರೆ, ಒಂದು ತಾಯಿ ಮಗ ಒಂದು ಏನೋ ಒಂದು ಆಶ್ರಮ ಕಟ್ಕೊಂಡು ಬದುಕ್ತಾ ಇದ್ರು. ಇದ್ದವನೊಬ್ಬ ಮಗ ಅವನೆಲ್ಲೋ ಸೌದೆ ಕಡಿಯಕ್ಕೆ ಹೋಗಿ ಹಾವು ಕಚ್ಚಿ ಸತ್ತೋಗ್ಬಿಟ್ಟ. ಆ ಹಾವು ಕಚ್ಚಿ ಸತ್ತ ಹುಡುಗ ಏನೋ ಸತ್ತ, ತಾಯಿ ಇದ್ದೊಬ್ಬ ಮಗ ಅವಳಿಗೆ ಭಾಳ ದುಃಖವಾಯಿತು. ಆದರೆ ಅಲ್ಲೊಬ್ಬ ಬೇಟೆಗಾರ ಇದ್ದ, ಅವನು ಆ ಹಾವನ್ನು ವಾಡ್ದು ಚೆಚ್ಚಿ ಅರ್ಧಂಬರ್ಧ ಜೀವ ಮಾಡ ಅಜ್ಜಿ ಹತ್ರ ತಂದ. ನೋಡಿ ಅಜ್ಜಿ, ನಿಮ್ಮ ಮಗನ ಸಾಯಿಸಿದ ಹಾವಿದು, ಚಚ್ಚಿ ತುಂಡು ಮಾಡಿಬಿಡಿ ಇಂದ. ಆ ಅಜ್ಜಿ ಹೇಳಿದ್ಲು, ಅಯ್ಯೋ ನನ್ನ ಮಗನ ಹಣೆ ಬರ ಅಷ್ಟಿತ್ತಪ್ಪ, ಹಾವಿಗೆ ಯಾಕೆ ಇದನ್ನು ಮಾಡ್ತಿ, ಬಿಟ್ಬಿಡು ಅಂದ್ಲು ಅಜ್ಜಿ. ಅಂದರೆ ನನ್ನ ಮಗನ ಹಣೆ ಬರ ಅಷ್ಟಿತ್ತು, ಹಾವಿಂದೇನು ತಪ್ಪಿಲ್ಲ, ಬಿಟ್ಬಿಡು, ಹೋಗ್ಲಿ, ತೊಂದರೆ ಇಲ್ಲ, ನಾವ್ಯಾಕೆ ಸಾಯಿಸ್ಬೇಕು ಅಂತ ಅಂದು. ಆಗ ಏನೋ ಬುದ್ಧಿ ಭ್ರಮಣೆ ಆಗಿರ್ತದ ಏನೋ, ನಾವು ಹಂಗ್ ಬೈಕೊಂಡು ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಣ್ಣ ನಾನು. ನಾವು ಹಾವು ಹೇಳ್ತಂತೆ, ಹಾವು ಅಜ್ಜಿಗೆ ಹೇಳ್ತಂತೆ, ನಂದೇನು ತಪ್ಪಿಲ್ಲ, ನಿಮ್ಮ ಮಗನಿಗೆ ಕಡಿಲಿಕ್ಕೆ ಕೇಳಿದ್ದು ಕಾಲ ಟೈಮ್, ಆ ಟೈಮ್ ನನಗೆ ಹೇಳ್ತು, ನಾನು ನಿಮ್ಮ ಮಗನ ಕಚ್ಚಿದೆ. ಆ ಟೈಮ್ ಕರೆದು ಕೇಳ್ತಾನೆ, ಟೈಮ್ಗೆ ಆ ಟೈಮ್ ಅಂದರೆ ಆ ಕಾಲ ಹೇಳ್ತಂದ್ರೆ ನನಗೆ ವಿಧಿ ಹೇಳ್ತು, ನಾನು ಹಾವಿಗೆ ಹೇಳಿದೆ. ಹಾವು ಅಂದರೆ ಮೇಲ್ನೋಟಕ್ಕೆ ನಮ್ಮ ಸಮಯ ಬಂದಾಗ ಹಾವಿಂದೂ ತಪ್ಪಲ್ಲ, ಲಾರಿದೂ ತಪ್ಪಲ್ಲ, ಯಾವುದೂ ತಪ್ಪಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಎಲ್ಲವೂ ವಿಧಿಯ ಆಟ. ಹಾಗಾಗಿ ನಿನ್ನ ಮಗನಿಂದ ನಿನ್ನ ಎಷ್ಟೋ ದಾಸ್ಯ ಅಥವಾ ದಾಸಿಯ ಬದುಕಿಗೆ ಮುಕ್ತಿ ಸಿಕ್ಕಿದೆ ಅಂದ್ಕೋ. ದಾಸಿಯಂತೆ ಅವ್ರಿವ್ರ ಹತ್ರ ಅನ್ಸ್ಕೊಂಡು ಆಡಿಸ್ಕೊಂಡು ಬದುಕ್ತಿದ್ದಲ್ಲವಾ, ಸ್ವಾವಲಂಬಿಯಾಗಿ ನಿಂದೇನೋ ಒಂದು ಸೂರು ಕಟ್ಟಿಕೊಂಡು ನೀನಾಯ್ತು, ನಿನ್ನ ಮನೆ ಆಯ್ತು ಅಂತ ಬದುಕ್ಲಿಕ್ಕೆ ಒಂದು ದಾರಿ ಆಯ್ತಲ್ಲವಾ. ಹಾಗಾಗಿ ಯಾವುದೂ ತೊಂದರೆ ಇಲ್ಲ, ಅವ್ರು ಒಂಚೂರು ಮುಂದೋಗಿರೆ ನಾವು ನೀವು ಒಂಚೂರು ಎಂದು ಹೋಗ್ತೀವಿ ಎಂದುಕೊಂಡು ಧೈರ್ಯ ತಂದುಕೊಂಡು ಇರೋ ಒಬ್ಬ ಮಗನನ್ನು ಸಂಭಾಳಿಸ್ಕೊಂಡು, ಏನೋ ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೆ, ಅವನು ಏನೋ ಕೋಪ ಮಾಡ್ಕೊಳ್ಬೋದು ಆಗಾಗ. ಆದರೆ ಆಯ್ತಪ್ಪ, ಇರೋದ್ರಲ್ಲಿ ಕತೆಗಳು ಕೇಳ್ತಿರಲ್ಲ, ಇಡೀ 16-20 ವಯಸ್ಸಿಗೆ ತಂದೆ ತಾಯಿನ ಜೈಲಿಗೆ ಓಡಾಡಿಸಿ ಪೊಲೀಸ್ ಸ್ಟೇಷನ್ಗೆ ಓಡಾಡಿಸೋ ಮಕ್ಕಳಲ್ಲ. ಇರೋದ್ರಲ್ಲಿ ಏನೋ ಒಂಚೂರು ಅದ್ಭುತ ಇದ್ದಾರೆ ನನ್ನ ಮಕ್ಕಳು ಅಂದುಕೊಂಡು, ಇರುವ ಭಾಗ್ಯಗಳ ನೆನ್ಕೊಂಡು, ನನ್ನ ಮಗ ನನಗೆ ಸಿಕ್ಕಿರೋ ವರ ಅಂದುಕೊಂಡು ಅವರಂತೆ 4 ಒಳ್ಳೆ ಮಾತಾಡ್ತಾ ಬದುಕಬೇಕೇ ಹೊರತು ಒಂದು ಯಾವುದೋ ತಪ್ಪು ಕಂಡಾಗ ಅಯ್ಯೋ ಎಲ್ಲ ಸರಿ ಸಹ ಆದರೆ ಇದು ಒಂದು ಹಿಂಗೆ ಸಹ ಹಿಂಗೆ ಹೇಳಬಾರ್ದು ನೀವು. ಅದು ಹೊಂದಿರ್ಬೋದು ಸಹ, ಬೇರೆಲ್ಲ ಅದ್ಭುತ ಸಹ ಅನ್ಬೇಕು. ಅದ್ಭುತ ನಾವು ಹೇಳ್ತೀನಲ್ಲ ಅಣ್ಣ, ಬಂದ್ಬಿಟ್ರೆ ಮಾತ್ರೆಯಿಂದ, ಒಂದು ಅಯೋಡಿಕ್ಸಿಂದ, ಮನೇಲೊಂದು ಸಾಮಾನಿಂದ ಅವ್ರಪ್ಪ ಸುಮ್ನೆ ಇರೋದು ಎಷ್ಟೋ ಅಷ್ಟೇ. ಎಲ್ಲ ಪ್ರತಿ ಒಂದು ಹೆಂಡ್ತಿನಕ್ಕಾಗವಷ್ಟು ಎಲ್ಲ ತಗೊಂಬಂದು ತರಕಾರಿ ಅದು ಇದು ಎಲ್ಲ ತಂದ್ಕೊಟ್ಟು ಹೋಗ್ತದೆ ಹಣ್ಣುಗಳು. ಆ ಮಗನನ್ನ ಪಡೆಯೋಕೆ ನೀನು ಪುಣ್ಯ ಮಾಡಿದ್ದೆ. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ನಾನು ಮನೆಗೆ ಬಂದು
ತಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಯ್ಯೋ ಒಂದು ಡೋಲ ಮಾತ್ರ ಇದ್ರೆ ಏನೋ ಆಗುತ್ತೆ ಪಾಪ ಕಷ್ಟ ಕಾಲಕ್ಕೆ ಆಗುತ್ತೆ, ಅಥವಾ ಒಂದು ಅಯೋಡಿಕ್ಸ್ ಇದ್ರೆ ಆಗುತ್ತೆ, ಅಮೃತಾಂಜನ್ ಇದ್ರೆ ಆಗುತ್ತೆ. ಅಂದರೆ ನಾನು ಇದನ್ನು ಯಾಕೆ ಹೇಳಿದ್ನಿ ಅಂದರೆ, ಇವತ್ತಿಗೂ ನಾನು ಹೊರಗಡೆ ಎಲ್ಲಿಂದ ಬರಬೇಕಾದ್ರೆ ನಮ್ಮ ಅಜ್ಜಿ ಮನೆ ಅಥವಾ ಊರಿಗೆ ಅಥವಾ ನನ್ನ ಮನೆಗೆ ನನಗೋಸ್ಕರ ನಾನು ಏನು ತಗೊಳ್ಳಲ್ಲ. ಮೊದಲು 10 ಡೋಲು ಮಾತ್ರ ತಗೊಳ್ತೀನಿ, ಒಂದು ಮೆಂತೋ ಪ್ಲಸ್ ಅಂತ ಬರ್ತದೆ ಅದೊಂದು ತಗೊಳ್ತೀನಿ. ಮತ್ತು ಅಂದರೆ ಈ ಕಷ್ಟಕ್ಕೆ ಮನೆಗೆ ಅಂತ ಒಂಚೂರು ಇರಲಿ ಅಂತ ಕೆಲವೊಂದಂತಾರೆ ಕೇಳ್ತೀನಿ, ಏನೋ ಔಷಧಿ ಬೇಕಾ, ಏನು ಬೇಕಾ, ಅದು ಬೇಕಾ, ಇದು ಬೇಕಾ. ಅಯ್ಯೋ ಬಿಡಪ್ಪ, ನಾವು ಹೇಳ್ತೀವಿ, ನೀನು ಯಾಕೆ ಅದನ್ನೆಲ್ಲ ಮೊದಲೇ ಕೇಳ್ತೀಯ, ನಾವು ಹೇಳ್ತೀವಿ ಅವಾಗ ತಗಮ್ಮ ಅಂತಾರೆ. ನನ್ನ ಬುದ್ಧಿ ಹಿಂಗೆ ಸೇಮ್ ನಿಮ್ಮ ಮಗನ ಥರನೇ. ಹೊರಗಡೆ ಹೋದ್ರೆ ಬರೀ ಡೋಲೆ ಮಾತ್ರ, ಯಾಕಂದರೆ ಸಡನ್ನಾಗಿ ಯಾರಿಗೂ ತಲೆನೋವು ಬರ್ಬೋದು, ಯಾರಿಗೂ ಏನೋ ಆಗ್ಬೋದು, ಮನೇಲಿ ಒಂದು ಇರಲಿ ಅಂತ ನಂದು ಈ ಥರ ಬುದ್ಧಿ. ನಿಮ್ಮ ಮಗಂದು ಹೇಳ್ಬೇಕಾದ್ರೆ ನಂಗೆ ಸಡನ್ನಾಗಿ ನನ್ನ ನೆನಪಾಯಿತು, ನಂದು ಬರೀ ಇಂಥ ಬುದ್ಧಿನೇ. ಎಂತರ್ಲಿ ತರಕಾರಿ ಐತಾ, ಅದೈತಾ, ಇದೈತಾ, ಆಗೈತಾ. ಒಟ್ಟಾರೆ ಮನೆಯನ್ನ ಚೆನ್ನಾಗಿಡಬೇಕು ಅನ್ನೋ ಮಗ ಹುಟ್ಟೋದು ಅಪರೂಪನವ. ಅಡ್ಗೆನೂ ಮಾಡ್ತಾನೆ ಅಣ್ಣ. ಇದು ನನಗೆ ಗೊತ್ತಿಲ್ಲ, ನಾನು ಹಳೆ ಅನ್ನಕ್ಕೆ ಒಗ್ಗರಣೆ ಹಾಕೋದು ಗೊತ್ತಷ್ಟೇ. ಅಡಿಗೆ ಮಾಡ್ತಾನೆ, ದೇವ್ರ ಪೂಜೆ ಮಾಡ್ತಾನೆ, ಪ್ರತಿ ಒಂದು ಅಣ್ಣ. ಇಲ್ಲಿ ಬಂದ್ರೆ ಕಸ ಹಾಕೋದ್ರಿಂದ, ಹಾಲು ಕರಿಯೋದ್ರಿಂದ, ಮೈ ತೊಳಿಯೋದ್ರಿಂದ ಪ್ರತಿ ಒಂದು ಮಾಡ್ಕೊಡ್ತಾನೆ ಅಣ್ಣ. ಸೂಪರ್ ಸೂಪರ್, ಆಯ್ತು, ಚೆನ್ನಾಗಾಗ್ಲಿ. ನಿಮ್ಮ ಯಜಮಾನ್ರು, ನೀವು ಮತ್ತೆ ನಿಮ್ಮ ಮಗನ ಬದುಕು ಉಜ್ವಲವಾಗಲಿ. ಆತ ಖಂಡಿತ ನಿಮ್ಮ ಮನೆಗೆ ಬೆಳಕಾಗಿದ್ದಾನೆ. ಜನ್ಮದಲ್ಲೇನ್ ಕಲಿಯಲ್ಲ ಅಣ್ಣ ಯಪ್ಪ, ಒಳ್ಳೆ ಬುದ್ಧಿ ಕಲಿಯಲ್ಲ. ಇಲ್ಲಿ ಅದನ್ನ ಕುಡಿತದ ಬಗ್ಗೆ ನಾನು ಹೇಳಿಲ್ಲ, ಏನೋ ಮಗನಿಗೆ ತಂದೆಯ ಕಣ್ಣು ಮುಂದೆ ಇರ್ಬೇಕಲ್ವಾ. ಅದೇ ಅಣ್ಣ, ನಾನು ಅದಕ್ಕೆ ಏನ್ ಬೈದ್ರು ನಾನು ಇವಾಗ್ಲೂ ಅಷ್ಟೇ ಅಣ್ಣ, ಅದು ಹೇಳ್ಬಾರ್ದು, ನನ್ಗೆ ಹೇಳಕ್ಕೋ ಮಾತು ಬರಲ್ಲ ಅಣ್ಣ. ಹೇಳಿದ್ರು ನನ್ ಮಾತೇ ಆಡಲ್ಲ. ಅಯ್ಯಪ್ಪ ಬೈಕೊಂಡ್ ಅಯ್ಯಪ್ಪ ಹೋಗೋದು. ತೊಂದರೆ ಇಲ್ಲ ಇರವ. ನಂಗೆ ಭಾಳ ಖುಷಿ ಏನಂದ್ರೆ ಈ ಕಾರ್ಯಕ್ರಮದಿಂದ ಪಾಪ ನೀವು ಏನೋ ಒಂಚೂರು ಮನ್ಸಿಗೆ ನೆಮ್ಮದಿ ತಗೊಂಡಿದ್ದೀರಾ. ನನಗದು ನಿಮ್ಮ ಬಾಯಿಂದ ಅಣ್ಣ ತುಂಬಾ ನೆಮ್ಮದಿ ಕಂಡ್ಕೊಂಡಿದ್ದೀನಿ. ನನ್ ಮಗನ್ ಜೀವನ ಚೆನ್ನಾಗಿರ್ತದೇನೋ ಅನ್ನೋದು ಕೇಳೋದೊಂದು ಆಸೆ ಅಣ್ಣ ನನ್ಗೆ. ಖಂಡಿತನವ, ಅದು ನನ್ನ ಅಥವಾ ಯಾರ ಆಶೀರ್ವಾದವೂ ಬೇಡ. ನಿನ್ನ ಮಗನ ಸದ್ಬುದ್ಧಿ, ವಿನಯ, ಆ ಒಳ್ಳೆಯ ಗುಣ, ನನ್ನ ಮನೆ, ನನ್ನ ತಾಯಿ, ನನ್ನ ಮನೆ, ನನ್ನ ಜವಾಬ್ದಾರಿ, ಈ ಭಾವನೆ ಅಥವಾ ಈ ಗುಣ ಅಥವಾ ಇಂತಹ ಸದ್ಗುಣಗಳು ಇದ್ದಾಗ ದೇವರೇ ಜೊತೆ ಇರ್ತಾನೆ. ನಮ್ಮ ಆಶೀರ್ವಾದ ಬೇಡವೇ ಬೇಡ. ನಿನ್ನ ಮಗ ನಿನ್ನ ಮನೆಗೆ ಬೆಳಕು, ಅದು ಯಾವತ್ತೂ ಸತ್ಯ. ಅದನ್ನು ನೀನು ಸ್ವಲ್ಪ ಮುಂದೆ ಹೋಗ್ತಾ ನೀನು ನಿರೀಕ್ಷೆ ಮಾಡ್ತೀವಿ. ಏನಂದ್ರೆ ಒಂದೊಳ್ಳೆ ಹೆಣ್ಮಗಳು ಬಂದರೆ ಇನ್ನೂ ನಿನ್ನ ಮನೆ ಬಂಗಾರ. ಒಂದು ಐತಿ ಅಣ್ಣ ಅನ್ಕೊಂಡಿದ್ದೀವಿ. ಆಗಲಿ, ಮೊದಲು ಸ್ವಲ್ಪ ಈ ಮನೆಯದು ನಿನ್ನ ಮಗ ಅದಕ್ಕೆ ತಯಾರಾದಾಗ ಮಾತ್ರ ನೀವು ಅದು ಮುಂದುವರಿಬೇಕು. ಸರಿ, ನಾವು ಹೋಗಿಂತ ಮುಂಚೆ ಏನೋ ಮಾಡಿಬಿಡೋಣ ಅಂತ ಆತ ಹತ್ರವಾಗಿ ಹೋದ್ರೆ ಎಲ್ಲ ಒಂದೇ ಸರಿ ನಿರ್ನಾಮ ಆಗ್ಬಿಡುತ್ತೆ. ಯಾಕಂದ್ರೆ ಒಂದು ಹೆಣ್ಣಿನ ತಪ್ಪು ಆಯ್ಕೆ ಇದೆಯಲ್ಲ, ಅಥವಾ ಸೊಸೆಯ ತಪ್ಪು ಆಯ್ಕೆ ಇದೆಯಲ್ಲ, ಇಷ್ಟು ವರ್ಷದ ಎಲ್ಲ ಶ್ರಮವೂ ವ್ಯರ್ಥವಾಗ್ಬಿಡುತ್ತೆ. ಸೊ ನಿಮ್ಮ ಮಗ ಆಯ್ತಮ್ಮ, ಈ ಒಂದು ಓದೆಲ್ಲ ಮುಗೀತು, ಒಂದು ಕೆಲಸ ಮಾಡ್ತಿದ್ನಿ, ಇಷ್ಟು ಸಂಬಳ ಬರುತ್ತೆ, ಈಗ ಒಂದು ಮನೆ ಕಟ್ಟೋಣ ಅಥವಾ ಏನೋ ಒಂದು ಅಂದರೆ ಈಗ ಬರೋರು ಸುಮ್ಮನೆ ನಿನ್ನ ಮಗನ ಸದ್ಗುಣ ನೋಡ್ಕೊಂಡು ಮಾತ್ರ ಬರೋರು ಇಲ್ಲವ ಈ ಕಾಲದಲ್ಲಿ. ಇಲ್ಲ ಅಣ್ಣ, ಮನೆ ಕಟ್ಟೋವಷ್ಟು ಐತೆ. ಇಲ್ಲಿ ನಮ್ದು 1 ಎಕರೆ ಜಮೀನು ರೈಲ್ವೆ ಟ್ರ್ಯಾಕಿಗೆ ಹೋಗೈತೆ. ಇವ್ರು 6 ಜನ ನಾದ್ನಿದೀರು, ಇವ್ರಿಬ್ರು ಅಣ್ತಂದಿರು 8 ಜನ, ನಮ್ಮ ಅತ್ತೆ ಒಬ್ರು 9 ಜನ. 1 ಕೋಟಿ ಬಂದಿತ್ತು, ಅದ್ರಲ್ಲಿ ಹಂಚ್ಕೊಂಡವ್ರೆ. 20 ಲಕ್ಷ ಬಂದಿದೆ ನಮ್ಮ ಯಜಮಾನ್ರಿಗೆ. ಅಯ್ಯಪ್ಪ, ಒಂದ್ ಸೈಡ್ ತಗೊಂಡ್ ಕಟ್ಟಣ ಅಂದ್ರೆ ಕೊಡಲ್ಲಪ್ಪ, ನಾನ್ ಸಾಯೋವರೆಗೂ ಬಡ್ಡಿ ತಿಂತೀನಿ, ಬ್ಯಾಂಕಲ್ಲಿ ಇಕ್ಕಂತೀನಿ ಅಂತಾನೆ. ಅಪ್ಪ ಬಿಡಮ್ಮ, ಬೇಡ ಬಿಡಮ್ಮ, ನಾವೇ ನೋಡ್ ಕಟ್ಕೊಳ್ಳೋಣ ಬಿಡಮ್ಮ ಅಂತದ ಹುಡುಗ. ಅದಕ್ಕೂ ಆಯ್ತು, ಮುಂದೆ ಶಕ್ತಿ ಬರುತ್ತೆ. ಅದೆಲ್ಲ ಸ್ವಲ್ಪ ಮಿನಿಮಮ್ ಮಾತಾಡ್ದವೆಲ್ಲ ನೋಡ್ಕೊಂಡೆ ನೀವು ಮದುವೆನೋ ವಿಚಾರಕ್ಕೆ ಕೈ ಹಾಕ್ಬೇಕು. ಆ ಥರ ಬೇಡ, ಆಯ್ತಾ? ಇಲ್ಲ ಅಣ್ಣ, ಈಗ್ಲೇ ಒಂದ್ 5-6 ವರ್ಷದ ಮೇಲೆ. ಓ ಅದಕ್ಕೆ ಈಗಲೇ ಅಂಥದ್ದೊಂದು ಯೋಚನೆ ಮಾಡಿಕೊಳ್ಬೇಡ. ಮಗನಿಗೆ ಬಿಡು, ಈಗೆಲ್ಲ ಕಾಲ ಬದಲಾಗಿದೀವ. ಮಗ ಇಷ್ಟೆಲ್ಲ ಒಳ್ಳೆಯವನಾಗಿರ್ಬೇಕಾದ್ರೆ ಅದರಲ್ಲಿ ನೀವು ಒತ್ತಾಯ ಮಾಡಬಾರ್ದು. ಸುಮ್ನೆ ನಿಮ್ ಮುಂದೆ ಹೇಳಿದಷ್ಟೇ. ಒಳ್ಳೇದಾಗುತ್ತೆ ಖಂಡಿತ. ನಿನ್ನ ಮನೆಗೆ ಏನೇನು ಅನುಭವಿಸ್ಬೇಕೋ ಹಿಂದಿನ 1-2 ತಲೆಮಾರು ಅನುಭವಿಸೇ ಆಗಿದೆ. ಮುಂದಿನ 1-2 ತಲೆಮಾರು ನೆಮ್ಮದಿಯಾಗಿ ಬದುಕೋ ಕಾಲ. ಅಲ್ಲಿ ಏನು ಅಂಥ ತಾಪತ್ರಗಳಿರಲ್ಲ. ನಿನ್ನ ಮಗನ ಕಾಲಕ್ಕೆ, ಅವ್ರ ಮಕ್ಕಳ ಕಾಲಕ್ಕೆ, ಆನಂತರ ಒಂದಷ್ಟು ಬರುವ ಮಕ್ಕಳು ಅವೆಲ್ಲ ಒಂದು ಹಂತಕ್ಕೆ ಚೆನ್ನಾಗೇ ಇರ್ತವೆ. ಎಲ್ಲ ಮನೆತನಗಳು ಬೀಳೋದು ಹೇಳೋದು ಇದ್ದೇ ಇದೆಯಲ್ಲವಾ.
ಓ ಅಣ್ಣ, ಅದನ್ನ ತಿಳ್ಕೊಂಡ್ ನಾನು ಸುಮ್ನೆ ಆಗ್ಬಿಟ್ಟಿದೀನಿ. ನೀವ್ ಹೇಳ್ತಿರ್ತಾರಲ್ಲ, ಅವನ್ ಬಿಟ್ಟೆ ಇನ್ನೊಬ್ಬನ್ ಮದ್ವೆ ಅದೇ, ಇನ್ನೊಬ್ಬನ್ ಬಿಟ್ಟೆ ಇನ್ನೊಬ್ಬನ್ ಮದ್ವೆ ಅದೇ, ವ್ಯಾಪಾರ ಮಾಡ್ಕೊಂಬಿಟ್ಟವ್ರೆ ಅಣ್ಣ. ಇವತ್ತಿಗೆ ಎಲ್ಲ ಹಂಗಿಲ್ಲ, ಬಟ್ ಒಳ್ಳೇದು ಖಂಡಿತ ಇದೆ. ಕೆಲವು ಜನಗಳು ಹಚ್ಕೊಂಬೇಕು ಅಣ್ಣ. ತಂದೆ ತಾಯಿ ಏನಕ್ ಮದ್ವೆ ಮಾಡ್ಕೊಟ್ರು, ನಾವ್ ಹೆಂಗಿರ್ಬೇಕು ಅನ್ನೋದೇ ತಿಳ್ಕೊಂಡಿಲ್ಲ. ಅದೇನು ಜನ ಬುದ್ಧಿ ಇಕ್ಕೊಂಡವ್ರು, ಅದೇನ್ ಕಥೆನೋ ಅಣ್ಣ. ಎಲ್ಲಿ ತಾಯಿ, ಜಗತ್ತಲ್ಲಿ ಏನೋ ಒಂಚೂರು ಅಲ್ಲಲ್ಲಿ ಕೆಟ್ಟ ಸುದ್ದಿಗಳು ಬಂದಾಗ ಜಗತ್ತೇ ಆಗಿದೆ ಅಂತ ಏನಿಲ್ಲವಾ. ಒಳ್ಳೆ ಸಜ್ಜನರು, ಮಹಾತ್ಮರು, ಒಳ್ಳೆ ಮನೆ ತಂದವರು ಇದ್ದೇ ಇದ್ದಾರೆ. ಬಟ್ ನಮಗೇನು ಒಂದು ಮೊಸರನ್ನದಲ್ಲಿ, ಒಂದು ತಟ್ಟೆ ಅನ್ನದಲ್ಲಿ ಒಂದು ಕಲ್ಲು ಸಿಕ್ಕಾಗ ಇಡೀ ಊಟ ಮುಗಿಯೋವರೆಗೂ ಆ ಕಲ್ಲಿನ ಬಗ್ಗೆನೂ ಯೋಚನೆ ಮಾಡ್ತೀವಿ. ಇಲ್ಲ ಅಣ್ಣ, ಅವನು ಚಿಕ್ಕ ಮಗ ಇದ್ದಿದ್ರು ಅಷ್ಟೇ ಅಣ್ಣ. ಒಂದು ಸಾರಿ ಮನೆಯಲ್ಲಿ ಊಟ ಮಾಡಿದ್ದೆ ಅಂದ್ಲು ತಟ್ಟೆ ನಮ್ನ. ನಿನ್ನ ಮನೆಗೆ ನಿನ್ನ ಮಗ ಬೆಳಕಾಗ್ತಾನೆ. ಶುಭವಾಗ್ಲಿ ತಾಯಿ. ಊಟ ಅಣ್ಣ ಆಯ್ತವ, ಆಯ್ತು. ನಿಮ್ದಾಯ್ತಾ? ಆಯ್ತಣ್ಣ. ನನಗ್ ನಿಂಗ್ ತುಂಬಾ ಅಣ್ಣ ಅಂತ ಕರಿಬೇಕು ಅಂತ ಇಷ್ಟ ಅಣ್ಣ ನನಗೆ. ಯಾವಾಗ್ಲೂ ತಾಯಿ ಕರೆದಿದ್ದೀಯ, ಹಾರೈಕೆ. ಮೆಸೇಜ್ ತುಂಬಾ ಮಾಡ್ತೀನಣ್ಣ ನಾನು. ಆದರ್ಶ್ ಗೌಡ ಅಂತ ಬರ್ತದಲ್ಲ ಅಣ್ಣ, ನಮ್ ಸತ್ತೋದನ್ ಹುಡ್ಗನ ಹೆಸರು ಆದರ್ಶನಿ. ಓ ಹೌದಾ? ಅವನ್ ಮೊಬೈಲು ಬಿಟ್ಟು ಹೊಲ್ಟೋಯ್ತಣ್ಣ. ಅವನೇ ಹೊಲ್ಟೋದ, ಚಾರ್ಜ್ ಹಾಕ್ಬಿಟ್ಟು ಮೊಬೈಲು ಬಿಟ್ಟು ಹೊಲ್ಟೋಯ್ತು. ಇಲ್ಲಿ ಆ ಸಿಮ್ಮು ನಾನ್ ಚೇಂಜ್ ಮಾಡಿಲ್ಲ, ಅವನ ಹೆಸರಲ್ಲೇ ಐತೆ ಅಣ್ಣ. ಆಗ್ಲವಾ, ಆ ನೆನಪು ಆಗಿ ಇರ್ಲಿ, ಏನ್ ತೊಂದ್ರೆ ಇಲ್ಲ. ಇಲ್ಲ ಅಣ್ಣ, ಅದು ನಾವ್ ಸಾಯವರ್ಗು ಮರೆಯಕ್ ಆಗಲ್ಲ ಅಣ್ಣ, ಎಷ್ಟೇ ಮಾತಾಡಿದ್ರು. ಇರೋ ಮಗನಲ್ಲಿ ಆ ಮಗನನ್ನು ಕಂಡುಕೊಂಡು ಕಂಡುಕೋ, ಇಲ್ಲದಿರುವುದು. ಅಣ್ಣ, ಇದು ನಾನು ವರ್ಷಕ್ಕೊಂದ್ಸರಿ ಹುಟ್ಟಿದ ದಿನ ಒಂದು ಪೂಜೆ ಮಾಡ್ತೀನಿ. ಕೆಲವು ಜನ ತಪ್ಪು ಅಂತಾರೆ, ಅದು ಮಾಡ್ಬೇಡ್ದ ಅಣ್ಣ? ಆ ನೆನಪಲ್ಲಿ ಏನಾದ್ರೂ ಬಡ ಮಕ್ಳಿಗೆ ಸಹಾಯ ಮಾಡವ. ಪೂಜೆ ಗೀಜೆ ಅಂತ ಹೋಗಬೇಡ. ಆ ಮಕ್ಕಳಿಗೆ ಅಥವಾ ಅವ್ರ ನೆನಪಲ್ಲಿ ಒಬ್ರಿಗೆ ಏನಾದ್ರೂ ಒಂದಿನ ಊಟ ಕೊಡ್ಸೋಕೆ ಸಾಧ್ಯ ಆದ್ರೆ ಅದು ಒಳ್ಳೇದವ. ಅದೇ ನಾನು ಸಮಾಧಿ ಕಟ್ಬಿಟ್ಟಿದ್ದೀನಿ ಅಣ್ಣ ಅವನಿಗೆ. ಆಗ್ಲಿ. ಅದಕ್ಕೊಂದು ಮಹಾಲಯ ಅಮಾವಾಸ್ಯೆ ಅಂತ ಏನು ಬರುತ್ತೆ ಅಂದ್ರೆ, ವರ್ಷಕ್ಕೊಮ್ಮೆ ಹಿರಿಯರಿಗೆ ಎಡೆ ಇಡ್ತಾರಲ್ಲವಾ, ಅದರದ್ದೇನು ಮಾಡ್ತಿ ಅದು ಮಾಡು. ಬಟ್ ಈ ಹುಟ್ಟಿದ ದಿನದಲ್ಲಿ ಪೂಜೆ ಮಾಡೋದು ಇದೆಲ್ಲ ಏನು ಮಾಡಬೇಡ. ಆ ದಿನ ನೆನಪಂತೂ ಇರಬೇಕು. ಆ ದಿನ ಒಂದೇನೋ ದೇವಸ್ಥಾನಕ್ಕೆ ಹೋಗಿ ನಿನ್ನ ಮನೆಗೆ ಒಳ್ಳೇದಾಗಲಿ ಅಂತ ನೋಡು ತಾಯಿ. ಯಾವಾಗಲೂ ಅಷ್ಟೇ, ತೀರಿ ಹೋಗಿದ್ದಾರಲ್ಲ, ಅವ್ರು ಚಿಕ್ಕವರಾಗಲಿ ದೊಡ್ಡವರಾಗಲಿ, ಅವರು ಆ ಕಡೆ ಹೋಗ್ತಿರಬೇಕು, ನೀವು ಇಲ್ಲೇ ಇರಬೇಕು. ನೀವು ಅವರನ್ನು ಯಾಕೆ, ಈಗ ನಾವು ಪೂಜೆ ಮಾಡೋದು ಅಥವಾ ಎಡೆ ಇಡೋದು ಅವ್ರು ತಿನ್ಲಿಕ್ಕಲ್ಲ, ಅವ್ರಿಗೆ ಅದು ಯಾವುದೂ ಬೇಕಿಲ್ಲ. ನಾವು ಆ ದೇವತೆಗಳಿಗೆ, ಅಪ್ಪ ನಮ್ಮವ್ರು ಯಾರು ಹಿಂಗೆ ಹೋಗಿದ್ದಾರೆ, ಅವ್ರ ಮುಂದಿನ ದಾರಿ ಸುಗಮವಾಗೋ ಥರ ನೀವೆಲ್ಲ ಅವ್ರಿಗೆ ಮುಂದಕ್ಕೆ ಕಳಿಸ್ರಪ್ಪ, ಯಾವುದೇ ತಡೆ ಮಾಡ್ದಂಗೆ ಅನ್ನೋ ಥರ ನಾವು ದೇವತೆಗಳಿಗೆ ಎಡೆ ಇಡ್ತೀವಿ. ಇಂಥವ್ರಿಗೆ ನಾವು ಎಡೆ ಇಡ್ತಿದ್ದೀವಿ ಅಂತೆ ಅಂದ್ರೆ ಅರ್ಥ ಅವರಿಗೆ ಮುಂದೆ ಹೋಗೋ ದಾರಿ ಆ ಲೋಕದಲ್ಲಿ ಸುಗಮವಾಗಿರ್ಲಿ ಅನ್ನೋ ಅರ್ಥದಲ್ಲಿ ಆ ದೇವತೆಗಳಿಗಿಡೋ ಎಡೆ ಇದು. ಅವ್ರಿಗಲ್ಲ. ಅವ್ರಿಗೆ ಯಾಕೆ ಬೇಕದು? ದೇಹವೇ ಇಲ್ಲ ಅಂದಮೇಲೆ ಎಡೆ ತಾಂಡಿ ಏನು ಮಾಡ್ತಾರೆ? ಹಂಗಾರೆ ಪೂಜೆ ಮಾಡಬೇಡ್ದಣ್ಣ, ಪೂಜೆ ಗೀಜೆ ಏನು ಮಾಡಬೇಡವ. ಆದರೆ ಆ ದಿನ ಒಳ್ಳೇದು ಮಾಡಿ, ಯಾರಿಗಾದ್ರೂ ಒಂದು ಕೈ ನೀಡಿ ಒಂದು ಬಡ ಮಕ್ಕಳಿಗೆ ಒಂದು ಪೆನ್ಸಿಲೋ ಪುಸ್ತಕ ಅದನ್ನು ಮುಂದುವರಿಸು. ಕಾಲದಲ್ಲಿ ಹುಟ್ಟಿದ ದಿನವೋ ಅಥವಾ ತೀರು ಹೋದ ದಿನವೋ ಅಥದ್ದೇನೋ ನೆನಪು ಬಂದಾಗ ಮಾಡಬೇಕು ಅಂದರೆ ಅವರ ನೆನಪಲ್ಲಿ ಏನೋ ಅದನ್ನು ಮಾಡು. ಇವನ್ ಪೂಜೆ ಏನೇ ಮಾಡಿದ್ರು ತಪ್ಪು ಅಂತ ಒಂದೇ ಸಾರಿ ಸ್ಪಷ್ಟವಾಗಿ ಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾಕೋ ಅದನ್ನ ನಡೆಸಿಲ್ಲ, ಅದು ಬೇಡ. ಈಗ ಅದೇ ಪೂಜೆ ಮಾಡಿಬಿಟ್ಟು ನಾನು ಇಲ್ಲಿ ಒಂದು 20-30 ಜನಕ್ಕೆ ಊಟ ಹಾಕ್ತೀನಿ. ಊಟ ಹಾಕು. ಕೇಳಿಸ್ಕೊ, ಇಲ್ಲಿ ವರ್ಷಕ್ಕೊಮ್ಮೆ ಏನು ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೊಂದು ಕಾಲ, ಅದಕ್ಕೊಂದು ಸಮಯ ಅಂತ ಇರುತ್ತೆ ಪ್ರಕೃತಿಯಲ್ಲಿ. ನೀನು ಯಾವಾಗ ಬೇಕು ಅವಾಗ ಅದನ್ನ ನೆನ್ಸ್ಕೊಳಂಗಿಲ್ಲ. ಅರ್ಥ ಆಯ್ತಲ್ವ? ಈ ಮಹಾಲಯ ಅಮಾವಾಸ್ಯೆ, ಗಣಪತಿ ಹಬ್ಬ ಅಥವಾ ಗೌರಿ ಹಬ್ಬ, ಅದು ಒಂದು ತಿಂಗಳು, ಅದಕ್ಕೊಂದು ಸಮಯ ಇದೆ. ಅವ್ರನ್ನ ನೆನೆಸ್ಕೊಳ್ಳೋಕೆ, ಅವ್ರನ್ನ ಕರೆಯೋಕೆ, ಅಥವಾ ಅದನ್ನು ಬದುಕಿರೋರು ಮತ್ತು ಸತ್ತಿರೋರ ನಡುವೆ ಅಂತರ ಹೆಚ್ಚಾಗಬೇಕೆ ಹೊರತು ಅವ್ರ ಹತ್ರಕ್ಕೆ ಬಂದರು ಅಂದ್ಕೊಳ್ಳಿ, ನೀವು ಬದುಕೋಕ್ಕಾಗಲ್ಲ. ಆಮೇಲೆ ಪೂಜೆ, ಅವರನ್ನು ಪೂಜಿಸುವ, ಅವರಿಗೆ ಎಡೆ ಇಡುವ ಉದ್ದೇಶ ಅವ್ರು ಆ ಕಡೆ ನೆಮ್ಮದಿಯಾಗಿ ಹೋಗ್ಲಿ ಅಂತ. ಅವ್ರು ಏನಾದರೂ ಈ ಕಡೆಗೆ ಬಂದರು ಅಂದ್ಕೊಳ್ಳಿ, ಈ ಬದುಕಿರೋರ್ಗೆ ಯಾರಿಗೂ ನೆಮ್ಮದಿ ಇರಲ್ಲ. ಆಮೇಲೆ ಸತ್ತಿರೋರ್ನ ನೆನೆಸ್ಕೊಳ್ಳೋದು ಅಂದ್ರೆ ಅದರ ಅರ್ಥ ಅವ್ರ ಪಾಡಿಗೆ ಅವ್ರು ಮುಂದಕ್ಕೆ ಹೋಗ್ಲಿ ಅಂತ. ಅವ್ರು ಏನಾದರೂ ಈ ಕಡೆಗೆ ಬಂದರೆ ಬದುಕಿರೋರು ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಅದನ್ನು ಮಾಡು. ಅವ್ರು ಅಲ್ಲಿ ಹೋಗಿರೋರು
ಅವ್ರವ್ರ ಪುಣ್ಯ ತಗೊಂಡು ಹೋಗ್ತಾರವ. ಯಾರು ನಿನ್ನ ಪುಣ್ಯ ನೀನಿಲ್ಲೇನು ಮಾಡ್ತೀಯ ಹೆಸರಲ್ಲಿ ಅದು ನಿನ್ನ ಪುಣ್ಯ, ಅವ್ರ ಪುಣ್ಯ ಅಲ್ಲ ಅದು. ಬಟ್ ಅವ್ರ ನೆಪ ಅಷ್ಟೇ ಇಲ್ಲಿ. ಆಯ್ತಾ? ಅಷ್ಟು ಮಾಡು, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಅಣ್ಣ ಇನ್ನೊಂದೇ ಒಂದು ಪ್ರಶ್ನೆ ಅಣ್ಣ. ಇದು ಈಗ ನಮ್ಮ ಅತ್ತೆನ ನೋಡ್ಕೊಳಲ್ಲ ಅಂತಾರೆ ಅಣ್ಣ. ಕರೆದ್ರೆ ಬರಲ್ಲ. ಎಷ್ಟು ಸಾರಿ ಹೋಗ್ ಕರ್ದ್ಬಿಟ್ಟಿದೀನಿ ಅಣ್ಣ, ಬರಲ್ಲ. ನಾನು ಹಂಗೂನು ಒಂದ್ ತಿಂಗಳಿಗೆ ಒಂದ್ಸರಿ ಹೋಗೋದು. ಬಂದ್ರೆ ನೋಡ್ಕೋ, ನಿನ್ನ ಮನೆವರೆಗೂ ಬಂದ್ರೆ ನೋಡ್ಕೋ. ಯಾವ್ದು ಹಳೇದು ಎತ್ತ ಆಡ್ಬೇಡ. ಇಲ್ಲ ಅಣ್ಣ, ಕೇಳಿಸ್ಕೋ. ಬರದೇ ಇದ್ದವ್ರ ಬಗ್ಗೆ ಜನ ಏನೋ ಮಾತಾಡೋದು, ಅದಕ್ಕೆ ನೀನು ಹೊಣೆ ಅಲ್ಲ. ನಾನು ಏನ್ ಮಾಡ್ತೀನಿ ಗೊತ್ತಣ್ಣ, ತಿಂಗಳಿಗೆ ಒಂದ್ಸರಿ ಹೋಗ್ಬಿಟ್ಟು ನೋಡ್ಕೊಂಡು ನಮ್ಗೇನು ಹಣ್ಣು ಹಂಪ್ಲು ಒಂದೇನು ನನ್ನ ಕೈಲಾಗದ್ನ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಅಣ್ಣ. ಆಯ್ತು, ಅಷ್ಟೇ ಮಾಡು. ಬರಲ್ಲ ಅಣ್ಣ, ಎಷ್ಟು ಕರೆದ್ರು ಬರಲ್ಲ. ನಮ್ಮ ಮನೆಗೆ ಹೋಗ್ಬೇಡ. ಆಯ್ತವ, ನಿನ್ ಮನೆಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ. ಸರಿ ಅಣ್ಣ. ಪಾಪ ಮಗನನ್ನು ಕಳ್ಕೊಂಡಿದ್ದಾರೆ. ಒಳ್ಳೇದಾಗ್ಲವ. ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಿ. ನಿನ್ನ ಮಗನಿಗೆ ಒಳ್ಳೆ ಬದುಕು ಪ್ರಾಪ್ತವಾಗಲಿ. ಅವರ ಸದ್ಗುಣಗಳೇ, ಅವರ ಸನ್ನಡತೆಗಳೇ, ಸಹವಾಸಗಳೇ ಅವರಿಗೆ ಒಳ್ಳೆ ಬದುಕನ್ನು ಕೊಡ್ತವೆ. ಶುಭವಾಗಲಿ ತಾಯಿ.